ಎಲ್ಲರಿಗೂ ನಮಸ್ಕಾರ. ಇದು NKR ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮ ಜ್ಯೋತಿ ಕಾರ್ಯಕ್ರಮ ನೋಡ್ತಿರುವಂತಹ ಸಮಸ್ತ ವೀಕ್ಷಕರಿಗೂ ದಿವ್ಯಾ ಆಲೂರ್ ಮಾಡುವ ನಮಸ್ಕಾರಗಳು. ಬನ್ನಿ, ಇಂದಿನ ವಿಶೇಷವಾದ ಯಾವ ವಿಚಾರವನ್ನು ಹೊತ್ತು ಬಂದಿದ್ದಾರೆ ಗುರುಗಳು, ಕ್ಷೇತ್ರ ಮಹಿಮೆಯಲ್ಲಿ ಯಾವ ವಿಶೇಷವಾದ ಕ್ಷೇತ್ರದ ಬಗ್ಗೆ ಬಣ್ಣಿಸಲಿದ್ದಾರೆ ತಿಳಿಯೋಣ. ಅದಕ್ಕೂ ಮುನ್ನ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಬನ್ನಿ, ಶ್ರೀಯುತರು, ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಚಿಂತಕರು, ವೇದಾಗಮ ಪಂಡಿತರು ಆದಂತಹ ವಾಚಸ್ಪತಿ ಗುರುಗಳು ನಮ್ಮ ಜೊತೆ ಇದ್ದಾರೆ. ಗುರುಗಳೇ ನಮಸ್ಕಾರ. ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಗಳೇ. ನಮಸ್ಕಾರ, ಧನ್ಯವಾದ. ಈಗ ಕ್ಷೇತ್ರ ಮಹಿಮೆ ವಿಭಾಗವನ್ನ ಪ್ರಾರಂಭಿಸೋಣ. ಬನ್ನಿ ಗುರುಗಳೇ, ಕ್ಷೇತ್ರ ಮಹಿಮೆ ಈ ವಿಭಾಗ ಬಹಳನೇ ಇಂಟ್ರೆಸ್ಟಿಂಗ್ ಅನ್ನೋದು ನನ್ನ ಭಾವನೆ, ಮತ್ತು ಬಹಳಷ್ಟು ಜನ ಮೆಸೇಜ್ ಕೂಡ ಕಳಿಸ್ತಿರ್ತಾರೆ. ಯಾಕಂದರೆ ಒಂದು ಕ್ಷೇತ್ರದ ದರ್ಶನ ಮಾಡ್ಕೊಂಡು ಬರೋದು ಬೇರೆ, ಆದರೆ ಈ ದೇವಸ್ಥಾನ ನಿರ್ಮಾಣವಾಗಿದ್ದರ ಹಿನ್ನೆಲೆ ಬಗ್ಗೆ ತಿಳಿದುಕೊಂಡು ದರ್ಶನ ಮಾಡಿದ್ರೆ ಇನ್ನೂ ಸಾರ್ಥಕ ಭಾವ ಮೂಡುತ್ತೆ. ಹಾಗಾಗಿ ಈಗಾಗಲೇ ಬಹಳಷ್ಟು ಕರ್ನಾಟಕದ ವಿವಿಧ ವಿಶಿಷ್ಟ ಮತ್ತು ಎಲೆಮರೆಕಾಯಿ ಅಂತ ಇರುವಂಥ ಕ್ಷೇತ್ರದ ಬಗ್ಗೆ ತಿಳಿಸಿದ್ದೀರಾ. ಇವತ್ತು ಯಾವ ವಿಶೇಷವಾದ ಕ್ಷೇತ್ರದ ಬಗ್ಗೆ ನಾವೆಲ್ಲರೂ ತಿಳಿದುಕೊಳ್ಬಹುದು? ಪೂರ್ವ ಸಮುದ್ರ ತೀರ ಖೋಣ. ಪೂರ್ವ ಸಮುದ್ರ ತೀರ ಅಂದರೆ ಬಂಗಾಳ ಕೊಲ್ಲಿ. ಬಂಗಾಳ ಕೊಲ್ಲಿ ಹತ್ತತ್ರ ಖೋಣ, ಒರಿಸ್ಸಾ ರಾಜ್ಯಕ್ಕೆ ಹೋಗೋಣ. ಅಲ್ಲಿರ್ತಕ್ಕಂಥ ಬಹಳ ಶ್ರೇಷ್ಠವಾಗಿರತಕ್ಕಂಥ ಒಂದು ಮಹಾವಿಷ್ಣು ಸಂಬಂಧಿತವಾಗಿರತಕ್ಕಂಥ ಕ್ಷೇತ್ರಕ್ಕೆ ಹೋಗ್ತಕ್ಕಂಥ ಒಂದು ಪ್ರಯತ್ನ ಮಾಡೋಣ. ಇದು ಯಾವುದು ಅಂತಂದರೆ ಜಗನ್ನಾಥ ಧಾಮ, ಪೂರಿ ಜಗನ್ನಾಥ್. ಕರೆಕ್ಟ್. ಪುರಿ ಜಗನ್ನಾಥ ಧಾಮ ಅಂತೇಳಿ. ಈ ಪುರಿ ಜಗನ್ನಾಥ ಧಾಮದ ಬಗ್ಗೆ ಅನೇಕ ವಿಚಾರಗಳನ್ನು ನಾವು ಕೇಳಿದ್ದೇವೆ. ಬಹಳ ವಿಶೇಷವಾಗಿರತಕ್ಕಂಥದ್ದೇನಪ್ಪ ಅಂತಂದರೆ, ಇದು ಬಹುಶಃ ವಿಶ್ವದಲ್ಲಿ ಇರತಕ್ಕಂತಹ ಮಹಾವಿಷ್ಣು ಕ್ಷೇತ್ರಗಳಲ್ಲಿ ಸರ್ವೋತ್ಕೃಷ್ಟವಾಗಿರತಕ್ಕಂತಹ ಕ್ಷೇತ್ರ ಅಂತ ಹೇಳ್ಬೋದು. ಜೀವಂತ ಕ್ಷೇತ್ರ ಅಂದ್ರೂ ಯಾವುದೇ ಆಶ್ಚರ್ಯ ಪಡೋದು ಬೇಕಾಗಿಲ್ಲ. ಇಲ್ಲಿ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಅನೇಕ ವಿಚಾರಗಳಿದ್ದಾವೆ. ಒಟ್ಟಾರೆ ಇಲ್ಲಿ ಯೋಚನೆ ಮಾಡಿದಾಗ ಇದು ಸುಮಾರು ಒಂದು ಅಂದಾಜಿನ ಪ್ರಕಾರ 5,000 ವರ್ಷಗಳಷ್ಟು ಹಳೆಯ ಇತಿಹಾಸ ಇರತಕ್ಕಂಥ ಕ್ಷೇತ್ರ. ಜೊತೆಗೆ ಕನ್ನಡಿಗರು ಕಟ್ಟಿರ್ತಕ್ಕಂತಹ ಕ್ಷೇತ್ರ ಅಂತ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಹೆಗ್ಗಳಿಕೆ ಉಂಟು. ಇಂದ್ರದ್ಯುಮ್ನ ಮಹಾರಾಜ ಅಂತಕ್ಕಂಥವನು ಆ ದೇವಸ್ಥಾನವನ್ನು ಕಟ್ಟಿಸಿದವನು ಅಂಥೇಳಿ ಆರಂಭಿಕ ಹಂತದಲ್ಲಿ ಬರ್ತದೆ. ಅಲ್ಲಿಯ ಕ್ಷೇತ್ರದ ಮಹಾತ್ಮೆ ಬರ್ತದೆ. ಇದರಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಆ ಒಂದು ಕ್ಷೇತ್ರದಲ್ಲಿ ಅದಕ್ಕಿಂತ ಮೊದಲು ನಡೆದಿರ್ತಕ್ಕಂಥ ಒಂದು ವಿಚಾರವನ್ನು ಗಮನಿಸಬೇಕು ನಾವು. ಭಗವಂತ ಶ್ರೀ ಕೃಷ್ಣಾವತಾರಿಯನ್ನು ಎತ್ತು ಬಂದಿರೋದು ನಮಗೆಲ್ಲ ಗೊತ್ತು. ಕೃಷ್ಣಾವತಾರವನ್ನು ಎತ್ತಿ ಸುಮಾರು 125 ವರ್ಷಗಳ ಕಾಲ ಆತ ಬದುಕಿದ್ದ ಅಂತ ಹೇಳುತ್ತೆ. ಮಹಾವಿಷ್ಣುವಿನ 8ನೇ ಅವತಾರವಾಗಿರತಕ್ಕಂಥ ಶ್ರೀಕೃಷ್ಣ ದ್ವಾರಕೆಯಲ್ಲಿ, ನಾವು ಕೃಷ್ಣನ ಬಗ್ಗೆ ಭಾಗವತ ಮಹಾಪುರಾಣದಲ್ಲಿ ಕೃಷ್ಣಾವತಾರದಲ್ಲಿ ಎಲ್ಲ ನೋಡಿದ್ದೇವೆ. ಒಟ್ಟಾರೆ ಆ ಸಂದರ್ಭದಲ್ಲಿ ಭಗವಾನ್ ಶ್ರೀಕೃಷ್ಣ ತನ್ನ ಅವತಾರವನ್ನು ಸಮಾಪ್ತಿ ಮಾಡ್ತಕ್ಕಂತಹ ಕಾಲದಲ್ಲಿ ಅವನ ಶರೀರವನ್ನು ಅಂತ್ಯ ಸಂಸ್ಕಾರ ಮಾಡಿದರು ಅಂತ ಬರ್ತದೆ. ಆ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದು ಅರ್ಜುನ ಅಂತ ಕೂಡ ಒಂದು ಕಡೆಯಲ್ಲಿ ಕ್ಷೇತ್ರ ಮಹಾತ್ಮೆಯಲ್ಲಿ ಬರ್ತದೆ. ಇನ್ನೊಂದು ಕಡೆಯಲ್ಲಿ ಬಲರಾಮ ಮಾಡದ ಅಂತ ಬರ್ತದೆ. ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು. ಬಲರಾಮ ಮಾಡುವಂಥ ಸಾಧ್ಯತೆ ಕಡಿಮೆ. ಯಾಕೆ ಅಂದರೆ ಪುರಾಣಗಳಲ್ಲಿ ಅಲ್ಲಿ ಬಂದಿರತಕ್ಕಂಥ ಕಥೆಗಳ ವಿಚಾರದಲ್ಲಿ ಬೇರೆ ಬಂದಿರಬಹುದು. ಆದರೆ ಯಾದವಿ ಕಲಹವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬಲರಾಮ ತಾನೇ ಶೇಷ ರೂಪದಿಂದ ಅವನು ಸಮುದ್ರದಲ್ಲಿ ಇಳ್ಕೊಂಡು ಹೋಗ್ಬಿಟ್ಟ ಅಂತ ಒಂದು ಕಡೆಯಲ್ಲಿ, ಒಂದು ಕಡೆ ಯಮುನಾ ನದಿಯಲ್ಲಿ ಇಳ್ಕೊಂಡು ಹೋದ ಅಂತಲೂ ಕೂಡ ಬರುತ್ತೆ. ಹೆಚ್ಚಾಗಿ ಯಮುನಾ ನದಿಯಲ್ಲಿ ಇಳಿದಿರ್ತಕ್ಕಂಥ ಸಾಧ್ಯತೆ ಇಲ್ಲ, ಅದು ಸಮುದ್ರದಲ್ಲಿ ಇಳಿದಿರ್ತಕ್ಕಂಥ ಸಾಧ್ಯತೆ ಉಂಟು. ಕಾರಣ ಏನು ಅಂದರೆ, ಅವರಿದ್ದದ್ದು ದ್ವಾರಕೆಯಲ್ಲಿ, ಭಾರತದ ಪಶ್ಚಿಮ ಭಾಗದಲ್ಲಿ, ಉತ್ತರ ಭಾರತದಲ್ಲಿ ಹರಿತಕ್ಕಂಥದ್ದು ಯಮುನಾ ನದಿ. ಹಾಗಾಗಿ ಯಮುನಾ ನದಿಯಲ್ಲ, ಭಗವಾನ್ ಆ ಶ್ರೀಕೃಷ್ಣನ ಅಂತ್ಯ ಕಾಲಕ್ಕಿಂತ ಮೊದಲೇ ಬಲರಾಮ ಅಲ್ಲಿ ಇಳಿದು ಹೋದ. ಆನಂತರ ಕೃಷ್ಣನ ಅಂತ್ಯ ಸಂಸ್ಕಾರವಾಯಿತು. ಆ ಅಂತ್ಯ ಸಂಸ್ಕಾರವಾದ ನಂತರದಲ್ಲಿ ದ್ವಾರಕೆಯನ್ನು ಸಮುದ್ರ ಮುಳುಗಿಸ್ತು. ಆ ಸಮುದ್ರದಲ್ಲಿ ಸಂಪೂರ್ಣ ಭಸ್ಮವಾಗಿದ್ದರೂ ಕೂಡ ಶ್ರೀಕೃಷ್ಣನ ಶರೀರದ ಒಂದು ಭಾಗ, ಹೃದಯ,
ಅದು ಸುಟ್ಟು ಬೂದಿ ಆಗಲಿಲ್ಲ. ಸಮುದ್ರದ ತೆರೆಗಳನ್ನು ಹೊಡೆದುಕೊಂಡು ಪಶ್ಚಿಮ ಸಮುದ್ರದ ದ್ವಾರಕೆಯಿಂದ ಭೂಮಿಗೆ ಭಾರತ ಹೇಗಿದೆ ಅಂತೆಲ್ಲ ಗೊತ್ತಲ್ಲ, ಈ ಕಡೆಯಿಂದ ಬಂದು ಅಂದರೆ ಗುಜರಾತಿನ ಆ ಸಮುದ್ರ ತೀರದಿಂದ ಅಲ್ಲಿಂದ ಕೆಳಗಡೆ ದಕ್ಷಿಣದಲ್ಲಿ ಬಂದು ನಮ್ಮ ಕರ್ನಾಟಕದ ಮಂಗಳೂರು ಕಡೆಯಿಂದೆಲ್ಲ ಪಾಸಾಗಿ ಬಂದು ಪೂರ್ವದ ಕಡೆಯಲ್ಲಿ ವಿಶಾಖಪಟ್ಟಣಂ ಕಡೆಯಿಂದ ಹೋಗಿ ಒರಿಸ್ಸಾದ ಪುರಿ ಜಗನ್ನಾಥದ ಹತ್ತಿರದಲ್ಲಿ ಇಂದ್ರದ್ಯುಮ್ನ ಮಹಾರಾಜನಿಗೆ ಸಿಕ್ಕು. ಆ ನಂತರ ಆತ ಅಲ್ಲಿ ಅವನ ಒಂದು ಸ್ವಪ್ನ ಸೂಚನೆಯಂತೆ ವಿಶ್ವಕರ್ಮಾಚಾರ್ಯರು ಬೇರೆ ಒಂದು ರೂಪದಿಂದ ಅಲ್ಲಿ ಬಂದು ಒಂದು ವಿಗ್ರಹವನ್ನು ಮಾಡಿ ಆ ಒಂದು ಹೃದಯ ಭಾಗ ಏನಿದೆ ಅದನ್ನು ಬ್ರಹ್ಮವಸ್ತು ಅಂತ ಕರೀತಾರೆ. ಅತ್ಯಂತ ವಿಶಿಷ್ಟವಾಗಿರತಕ್ಕಂಥ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತೇನು ಹೇಳ್ತಾರಲ್ಲ, ಆಯಸ್ಕಾಂತೀಯ ಶಕ್ತಿಯನ್ನು ಹೊಂದಿರತಕ್ಕಂಥ ಆ ವಸ್ತುವನ್ನು ತೆಗೆದು ಅಲ್ಲಿ ಇರತಕ್ಕಂಥ ಒಂದು ಮರದ ವಿಗ್ರಹವನ್ನು ನಿರ್ಮಾಣ ಮಾಡಿಸಿ, ಅಂದರೆ ವಿಶ್ವಕರ್ಮಾಚಾರ್ಯರಲ್ಲಿ ಬಂದರು. ಆ ನಂತರದಲ್ಲಿ ವಿಶ್ವಕರ್ಮಾಚಾರ್ಯರು ಒಂದು ಮರದ ವಿಗ್ರಹವನ್ನು ಮಾಡೋದಕ್ಕೋಸ್ಕರವಾಗಿ ಇಂದ್ರದ್ಯುಮ್ನ ರಾಜನಿಂದ ಹೇಳಿಕೆಯನ್ನು ಪಡ್ಕೊಂಡು ಆ ನಂತರದಲ್ಲಿ ಅವರ ಒಂದು ಕೋಣೆಯಲ್ಲಿ ಆ ವಿಶೇಷವಾಗಿರತಕ್ಕಂಥ ಒಂದು ಮರ, ಅದು ಕೂಡ ಸಮುದ್ರದಲ್ಲಿ ತೇಲ್ಕೊಂಡು ಬಂದಿದ್ದು ಅಂತೂ ಕೂಡ ಕ್ಷೇತ್ರ ಮಹಾತ್ಮೆ ಉಂಟು. ಆ ಮರದಲ್ಲಿ ನಾನು ಸಂಪೂರ್ಣ ಬಿಂಬ ನಿರ್ಮಾಣ ಮಾಡಿ ಕೊಡುವಲ್ಲಿವರೆಗೂ ಕೂಡ ನೀನು ಬರಬಾರದು, ಬಂದು ನೋಡಬಾರದು ಅಂತೇಳಿ ಯಾರು ನನ್ನನ್ನು ಡಿಸ್ಟರ್ಬ್ ಮಾಡಿಕೊಡುದು ಅಂತೇಳಿ ವಿಶ್ವಕರ್ಮಾಚಾರ್ಯರು ಒಬ್ಬ ಮುದುಕನ ವೇಷದಲ್ಲಿ, ಬಡಿಗೆ ವೇಷದಲ್ಲಿ ಬಂದು ಅಲ್ಲಿ ವಿಗ್ರಹವನ್ನು ಕೆತ್ತನೆ ಮಾಡಿದರು. ಆದರೆ ಅನೇಕ ದಿನಗಳವರೆಗೆ ಅವರು ಹೊರಗಡೆಗೂ ಬರಲಿಲ್ಲ ಅಥವಾ ಅಲ್ಲಿ ಬಂದು ವಿಗ್ರಹವನ್ನು ಕೂಡ ಕೊಡಲಿಲ್ಲ. ಹಾಗಾಗಿ ಕೆಲವು ದಿವಸಗಳ ನಂತರ ದೇವರೇ, ವಯಸ್ಸಾಗಿರೋರು ಬೇರೆ, ಮುದುಕರು ಬೇರೆ, ಎಲ್ಲಿ ಜೀವಂತ ಇದ್ದಾರೋ ಎಲ್ಲೋ ಒಳಗಡೆನೇ ಕೆತ್ತತ ಹಾಗೆ ಜೀವ ಬಿಟ್ಟುಬಿಟ್ಟಿದ್ದಾರೋ ಏನು ಕಥೆಯೋ ಅಂತೇಳಿ ನೋಡೋಣ ಅಂತ ಅಂದ್ಕೊಂಡು ಆ ಮಹಾರಾಜ ಬಾಗಿಲನ್ನು ತೆಗೆದಾಗ ಅಲ್ಲಿ ಒಳಗಡೆಗೆ ವಿಶ್ವಕರ್ಮಾಚಾರ್ಯರು ಮಾಯವಾಗಿಬಿಟ್ಟಿದ್ರು. ಮತ್ತು ಬಿಂಬ ಕೂಡ ಈಗೇನು ನಾವು ದರ್ಶನವನ್ನು ಮಾಡ್ತೇವೆ ಇಷ್ಟೇ ಸಿದ್ಧವಾಗಿದ್ದಿದ್ದು, ಕಾಲಿಲ್ಲ, ಕೈ ಇಲ್ಲ, ಕೈಕಾಲುಗಳಿಲ್ಲದ ಕೇವಲ ಕಣ್ಣು ಕೂಡ. ಅದು ಹೇಗೆ ಅಂತಂದರೆ ನೀವು ನೋಡಿರ್ತೀವಿ, ಪುರಿ ಜಗನ್ನಾಥದ ಕೃಷ್ಣ ಇರ್ಬೋದು, ಸುಭದ್ರ ಇರ್ಬೋದು, ಬಲರಾಮ ಇರ್ಬೋದು, ಮೂರೂ ವಿಗ್ರಹಗಳು ಕೂಡ ಅಲ್ಲಿರ್ತಕ್ಕಂಥದ್ದಕ್ಕೆ ಕೈಕಾಲುಗಳು ಪೂರ್ಣ ಪ್ರಮಾಣದಲ್ಲಿ ಶಿಲಾಬಿಂಬ ಅಥವಾ ಮಣ್ಣಿನ ವಿಗ್ರಹಗಳಲ್ಲಿ ಯಾವ ರೀತಿಯಲ್ಲಿ ಮಾಡ್ತಾರೆ ಆ ರೀತಿಯಾದ ಪೂರ್ಣ ಒಂದು ಶರೀರ ಇರ್ತಕ್ಕಂತಹ ಒಂದು ಬಿಂಬ ಅಲ್ಲ ಅದು. ಆದರೂ ಅಲ್ಲಿ ಇರ್ತಕ್ಕಂಥದ್ದು ಚೈತನ್ಯ ಏನು ಅಂತಂದರೆ ಆ ಬಿಂಬ ನಮಗೆ ದರ್ಶನಕ್ಕೆ ಇಡೋದಷ್ಟೇ. ಆ ಬಿಂಬದ ಒಳಗೆ ಇರ್ತಕ್ಕಂಥ ಬ್ರಹ್ಮವಸ್ತು ಅಂತ ಏನಿದೆ ಅದನ್ನು 12 ವರ್ಷಗಳಿಗೆ ಒಂದು ಸಾರಿ ವಿಗ್ರಹವನ್ನು ಬದಲು ಮಾಡ್ತಾರೆ, ಸಂಪೂರ್ಣ ಬೇರೆ ವಿಗ್ರಹವನ್ನು ಇಡ್ತಾರೆ. 12 ವರ್ಷದ ನಂತರ, ಅಂದರೆ ಅದು ವ್ಯಾಲಿಡಿಟಿ ಕ್ಲೋಸ್ ಆಗಿದೆ ಅಂತ ಲೆಕ್ಕ ಆ ಮರದ ವಿಗ್ರಹಕ್ಕೆ. ಆ ನಂತರದಲ್ಲಿ 12 ವರ್ಷಗಳ ನಂತರ ಒಂದು ದಿನ ರಾತ್ರಿ ಹೊತ್ತು ಸಂಪೂರ್ಣ ಆ ಪ್ರದೇಶವನ್ನು, ಇವತ್ತೇನು ಕರೆಂಟು ಎಲೆಕ್ಟ್ರಿಸಿಟಿ ಇದೆಯಲ್ಲ ಆ ಎಲೆಕ್ಟ್ರಿಸಿಟಿಯನ್ನು ಕೂಡ ಪರ್ಟಿಕ್ಯುಲರ್ ಆ ಒಂದು ಹಳೆಯ ಮರದ ವಿಗ್ರಹವನ್ನು ತೆಗೆದು ಹೊಸ ವಿಗ್ರಹವನ್ನು ಇಟ್ಟು ಹಳೆಯ ವಿಗ್ರಹದಲ್ಲಿದ್ದಂತಹ ಬ್ರಹ್ಮವಸ್ತುವನ್ನು ಹೊಸ ವಿಗ್ರಹಕ್ಕೆ ಶಿಫ್ಟ್ ಮಾಡುವಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ. ಅದನ್ನು ನಡೆಸುವಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಎಲೆಕ್ಟ್ರಿಸಿಟಿ ಸಪ್ಲೈ ಇಲ್ದಿದ್ದಂಗೆ ನೋಡ್ಕೊಳ್ತಾರೆ. ಅದಕ್ಕಿಂತಲೂ ವಿಶೇಷ ಏನಪ್ಪ ಅಂದರೆ ಅದು ಬದಲು ಮಾಡ್ತಕ್ಕಂಥ ಜವಾಬ್ದಾರಿ ಒಬ್ಬರು ಪ್ರಧಾನ ಅರ್ಚಕರಿಗೆ ಕೊಟ್ಟಿರ್ತಾರೆ. ಅವರೊಬ್ಬರನ್ನು ಹೊರತುಪಡಿಸಿ ಇನ್ನೊಬ್ಬರು ಯಾರೂ ಕೂಡ ಇರೋದಿಲ್ಲ. ಎಲ್ಲವನ್ನು ಅಷ್ಟು ಎಟ್ಟು ಝಡ್ ವ್ಯವಸ್ಥೆ ಮಾಡಿ ಇಟ್ಟುಬಿಟ್ಟು ಅವರ 2 ಕಣ್ಣಿನ ಒಳಭಾಗದಲ್ಲಿ, ಕಣ್ಣಿನ ಮೇಲುಗಡೆಗೆ ಹತ್ತಿಯಿಂದ ಮುಚ್ಚಿ ಬಟ್ಟೆಯನ್ನು ಕಟ್ಟಿಕೊಂಡು ಕಾಣದೇ ಇರುವಂಥ ರೀತಿಯಲ್ಲಿ ಕಣ್ಣಿಗೆ ಆ ಒಂದು ಪ್ರಭೆ ಅತ್ಯಂತ ತೇಜಸ್ಸು ಇರೋದಂಥದ್ದಾದ್ದರಿಂದ ಆ ಒಂದು ಪ್ರಭೆ ಚುಚ್ಚಿ ಎಲ್ಲಾದರೂ ಕಣ್ಣು ನಷ್ಟ ಆಗಿಬಿಟ್ರೆ ಕಷ್ಟ ಅನ್ನೋ ಕಾರಣಕ್ಕಾಗಿ ಅಷ್ಟು ಬಂದೋಬಸ್ತು ಮಾಡಿಕೊಂಡು ಕೈಗೆ ರೇಷ್ಮೆ ಬಟ್ಟೆ ಕವಚಗಳನ್ನು ಹಾಕ್ಕೊಂಡು ದಪ್ಪ ದಪ್ಪ ಬಟ್ಟೆಗಳನ್ನು ಇಟ್ಕೊಂಡು ಆ ವಿಗ್ರಹದ ಒಳಗಡೆ ಇರತಕ್ಕಂಥ ಬ್ರಹ್ಮವಸ್ತುವಿಗೆ ಕೈ ಹಾಕಿ ಹಿಡ್ಕೊಂಡು ತೆಗೆದು ಈ ಕಡೆಯಲ್ಲಿ ಇಟ್ಕೊಂಡು ಹಳೆಯ ವಿಗ್ರಹವನ್ನು ತೆಗೆದು ಹೊಸ ವಿಗ್ರಹವನ್ನು ಇಟ್ಟು ಕೈಲಿರ್ತಕ್ಕಂಥ ಬ್ರಹ್ಮವಸ್ತುವನ್ನು ಅಲ್ಲಿಗೆ ಶಿಫ್ಟ್ ಮಾಡಿ ಆ ನಂತರದಲ್ಲಿ ಎಲ್ಲ ಒಂದು ಹಂತ ಸೆಟ್ಲ್ ಮಾಡಿಕೊಂಡು ನಂತರದಲ್ಲಿ ಆ ಬಟ್ಟೆಗಳನ್ನೆಲ್ಲ ತೆಗೆದುಬಿಟ್ಟು ಅರ್ಚನೆ ವಿಧಿ ಅಂತಕ್ಕಂಥದ್ದು ಮುಂದುವರಿತದೆ. ಗುರುವಿನ ಗುರು, ಗುರುವಿಗೆ ಗುರು, ಪರಮಗುರು. ಯಾರ್ಯಾರು ಈ ಒಂದು ಕಾರ್ಯಕ್ರಮ ಧರ್ಮಜ್ಯೋತಿಯನ್ನು ನೋಡಿ ನನ್ನನ್ನು ಗುರೂಜಿ ಅಂತ ಅಭಿಮಾನದಿಂದ ನೋಡ್ತಾರೆ ಅವರಿಗೆಲ್ಲ ಪರಮಗುರು ಅಂತ ಆಯ್ತಲ್ಲ. ಅಂದರೆ ನಿಮಗೆ ಗುರು ಅಲ್ವಾ? ನಾವು ಯಾರನ್ನ ಗುರು ಅಂತ ಆಶ್ರಯಿಸಿದ್ದೇವೆ ಆ ವ್ಯಕ್ತಿ ಆದರ್ಶಪ್ರಾಯನಾಗಿದ್ದರೆ ಚಂದ.
ಅಂಥವರ ಬಗ್ಗೆ ಇವತ್ತು ಹೇಳ್ಕೊಂಡು ಹೋಗ್ತೀನಿ. ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಬಾರ್ಡರ್ನಲ್ಲಿ ಹುಟ್ಟಿದವರು, ಹುಟ್ಟಿ ಚಿಕ್ಕ ವಯಸ್ಸಿನಲ್ಲೇ ಒಂದು ಥರ ಅನಾಥ ಸ್ಥಿತಿಯಲ್ಲಿ ಬೆಳೆದವರು, ಆನಂತರದಲ್ಲಿ ತ್ಯಾಗಜೀವಿಗಳಾಗಿ 400 ವರ್ಷದ ಹಿಂದೆ ಜೀವಂತವಾಗಿದ್ದಂಥವರನ್ನು ಪ್ರತ್ಯಕ್ಷ ದರ್ಶನ ಮಾಡಿ, ಆನಂತರದಲ್ಲಿ ದಕ್ಷಿಣ ಭಾರತದ ಕಡೆಗೆ ಬಂದು ಕರ್ನಾಟಕದಲ್ಲಿ ಮಲೆನಾಡಿನಲ್ಲಿ ನೆಲೆ ನಿಂತು ಇವತ್ತಿಗೂ ಕೂಡ ಚೈತನ್ಯ ರೂಪದಿಂದ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಕ್ಕಂಥ ಯಾರು ಭಕ್ತರು ಇದ್ದಾರೆ ಅವರ ಎಲ್ಲ ಸಂಕಟಗಳನ್ನು ಕೇವಲ ತಮ್ಮ ತಪಶಕ್ತಿಯಿಂದ ಅವರನ್ನು ಉದ್ಧಾರ ಮಾಡ್ತಾ ಇರತಕ್ಕಂಥ ಒಂದು ಮಹಾಚೈತನ್ಯ, ಬ್ರಹ್ಮಚೈತನ್ಯ ರೂಪಿ ಅಂತ ಕೂಡ ಅವರನ್ನು ಕರೀತಾರೆ. ಅನೇಕರಿಗೆ ಗೊತ್ತಿದೆ, ಈ ಚಾನಲ್ ನೋಡ್ತಾ ಇರೋರಿಗಂತೂ ಖಂಡಿತವಾಗಿ ಪ್ರೋಗ್ರಾಮ್ ಯಾರು ಮೊದಲಿನಿಂದ ನೋಡ್ತಿದ್ದಾರೆ ಅವರಿಗಂತೂ ನಾನು ಯಾರ ವಿಷಯ ಹೇಳ್ತಿದ್ದೀನಿ ಇಷ್ಟೊತ್ತಿ ಆಲೆ ಗೊತ್ತಾಗಿರುತ್ತೆ. ಯಾಕೆಂದರೆ ಪ್ರತಿಯೊಂದು ದಿನದ ನನ್ನ ಸಂಚಿಕೆಯಲ್ಲೂ ಕೂಡ ನಾನು ಆರಂಭ ಮಾಡೋದೇ ಅವರ ಸ್ಮರಣೆಯೊಂದಿಗೆ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಧರ ಸ್ವಾಮಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಲಾರ್ಡ್ ಚಿಂಚೋಳಿ ಅನ್ನುವಂಥ ಪ್ರದೇಶದಲ್ಲಿ ಶ್ರೀಧರ ಗುರುಗಳ ಜನ್ಮ ಆಯಿತು. ಸ್ಕೂಲ್ನಲ್ಲಿ ಕೂಡ ಅಧ್ಯಯನ ಮಾಡಿದ್ರು, ವೇದಾಧ್ಯಯನವೂ ಆಯಿತು, ಶಾಸ್ತ್ರಾಧ್ಯಯನ ಇತ್ಯಾದಿಗಳು ಎಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಸಿಕ್ಕ ಅವಕಾಶಗಳಲ್ಲಿ ಕಲಿತರು. ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಅದಕ್ಕಿಂತಲೂ ಭಾರಿ ವಿಚಿತ್ರ ಅಂದರೆ ದತ್ತ ಜಯಂತಿ ದಿವಸ ಅವರ ಜನನ. ಮಾರ್ಗಶೀರ್ಷ ಮಾಸ ಶುಕ್ಲ ಪಕ್ಷದ ಪೌರ್ಣಮಿ ದಿನ ಶ್ರೀಧರ ಸ್ವಾಮಿಗಳ ಜನನ ಆಗಿದ್ದು. ಈಗ ಸುಮಾರು 100 ವರ್ಷಕ್ಕಿಂತಲೂ ಹೆಚ್ಚು ಕಾಲದ ಹಿಂದೆ 1913ನೇ ಇಸ್ವಿಯಲ್ಲಿ. ಆ ಹಿಂದೆ ಮುಂದೆ ನನಗೆ ಎಕ್ಸಾಕ್ಟ್ಲಿ, ಯಾಕೆಂತಂದರೆ ನಮ್ಮಲ್ಲಿ ಆ ಮಹಾತ್ಮರನ್ನು ಅವರ ಜನ್ಮನ ಇತ್ಯಾದಿಗಳನ್ನು ನಾವು ತಿಳ್ಕೊಳ್ಳುವಾಗ ಇಸವಿಯನ್ನು ಲೆಕ್ಕ ಹಿಡಿಯೋದಿಲ್ಲ, ಸಂವತ್ಸರಗಳನ್ನು ಲೆಕ್ಕ ಹಿಡ್ಕೊಂಡ್ಬಿಡ್ತೀವಿ. ಹಾಗಾಗಿ ಈ ಇಂಗ್ಲೀಷಿನ ಕ್ರಿಸ್ತಶಕ ಕ್ರಿಸ್ತಪೂರ್ವವನ್ನು ಹಿಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಎಕ್ಸಾಕ್ಟ್ಲಿ ಇಂತಿಷ್ಟು ವರ್ಷ ಅಂತೇಳಿ ಹೇಳೋದು ಕಷ್ಟ. ಪ್ರಮಾದಿನಾಮ ಸಂವತ್ಸರ ಅಂತ ಬರ್ತದೆ. ಹಾಗಾಗಿ ಪ್ರಮಾದಿನಾಮ ಸಂವತ್ಸರದ ಮಾರ್ಗಶೀರ್ಷ ಮಾಸ ಶುಕ್ಲ ಪಕ್ಷದ ಪೌರ್ಣಮಿ ದಿನ ದತ್ತ ಜಯಂತಿ ದಿವಸ ಅವರ ಅವತಾರ ಆಯಿತು. 1908ನೇ ಇಸ್ವಿಯಲ್ಲಿ ಅವರ ಜನನ. ಹಾಗೆ 1973ನೇ ಇಸ್ವಿಯಲ್ಲಿ ಅವರ ಬ್ರಹ್ಮೈಕ್ಯ ಆಗಿರ್ತಕ್ಕಂಥದ್ದು. ಚೈತ್ರ ಬಹುಳ ಬಿದಿಗೆ ದಿನ ಅವರ ಬ್ರಹ್ಮೈಕ್ಯ ಆಗಿರ್ತಕ್ಕಂಥದ್ದು. ಅಂದರೆ ರಾಮನವಮಿ ಆಗಿ ಒಂದು ವಾರಕ್ಕೆ ಅವರು ದೇಹವನ್ನು ಬಿಟ್ಟರು. ಚಿಕ್ಕ ವಯಸ್ಸಿನಲ್ಲೇ ತಪಸ್ಸಿನ ಒಂದು ಹುಚ್ಚು ಅಂತ ಹೇಳ್ಬೋದು, ಅದಕ್ಕೆ ಏನು ತೊಂದರೆ ಇಲ್ಲ. ಮಹಾತ್ಮರೆಲ್ಲರೂ ಸಾಮಾನ್ಯವಾಗಿ ಹುಚ್ಚರೇ ಆಗಿರ್ತಾರೆ ಲೌಕಿಕರ ದೃಷ್ಟಿಯಲ್ಲಿ. ಆದರೆ ಮಹಾತ್ಮರ ದೃಷ್ಟಿಯಲ್ಲಿ ಲೌಕಿಕರು ಹುಚ್ಚರಾಗಿ ಕಾಣಿಸ್ತಾರೆ. ಯಾಕೆ ಅಂತಂದರೆ ಬೇಡದೇ ಇದ್ದು ಹುಚ್ಚು ತಲೆಗೇರಿರ್ತದೆಯಲ್ಲ. ಹಾಗಾಗಿ ಅವರಿಗೆ ಆ ವಯಸ್ಸಿನಲ್ಲಿ ಸಜ್ಜನಗಡಕ್ಕೆ ಹೋಗಿ ಸಮರ್ಥ ರಾಮದಾಸರ ಸಮಾಧಿ ಇದೆ ಅಲ್ಲಿ. 1676ರ ಆಸ್ಪಾಸಿಗೆ ಆ ಕಾಲದಲ್ಲಿ ಸಮರ್ಥ ರಾಮದಾಸರು ಇದ್ದಂಥ ಒಂದು ಜಾಗ ಸಜ್ಜನಗಡ ಅಂಥೇಳಿ, ಮಹಾರಾಷ್ಟ್ರದ ಸಾತಾರ ಅನ್ನುವಂತಹ ಊರಿನಿಂದ, ಜಿಲ್ಲೆ ಅದು ಇವತ್ತು, ಅಲ್ಲಿಂದ ಸುಮಾರು 28 ಕಿಲೋಮೀಟರ್ಗಳ ದೂರದಲ್ಲಿ ಇರತಕ್ಕಂಥದ್ದು ಸಜ್ಜನಗಡ. ಸಜ್ಜನಗಡದಲ್ಲಿ ಸಮರ್ಥ ರಾಮದಾಸರ ಸಮಾಧಿ ಕೂಡ ಇದೆ, ಸ್ವಯಂಭೂ ಸಮಾಧಿ ಅದು. ಸಮರ್ಥ ರಾಮದಾಸರು ಅಲ್ಲಿದ್ದು ತಾವು ಕೊನೆಯ ಕ್ಷಣದಲ್ಲಿ ದೇಹ ಬಿಡ್ತಕ್ಕಂಥ ಸಂದರ್ಭದಲ್ಲಿ ಶ್ರೀರಾಮಚಂದ್ರನ ಮೂರ್ತಿಯನ್ನು ತಮಿಳುನಾಡಿನಿಂದ ನಿರ್ಮಾಣ ಮಾಡಿಸಿ ತರಿಸಿ ಪಂಚಲೋಹದ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ, ಆ ಮೂರ್ತಿಯ ಬಗ್ಗೆ ಕೂಡ ಒಂದು ಅದ್ಭುತವಾಗಿರತಕ್ಕಂಥ ಒಂದು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಶ್ರೀರಾಮಚಂದ್ರ, ಲಕ್ಷ್ಮಣ, ಸೀತಾದೇವಿ ಮತ್ತು ಆಂಜನೇಯನ ಪಂಚಲೋಹದ ವಿಗ್ರಹಗಳನ್ನು ನಿರ್ಮಾಣ ಮಾಡಿದವನು ಯಾರಪ್ಪ ಅಂದರೆ ಒಬ್ಬ ಅಂಧಶಿಲ್ಪಿ. ಅವನಿಗೆ ಕಣ್ಣಿರಲಿಲ್ಲ. ಆತನಿಗೆ ತಮ್ಮ ತೇಜಸ್ಸಿನ ಮೂಲಕ ಆ ವಿಗ್ರಹಗಳನ್ನು ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಕೊಟ್ಟು ಅವನ ಕೈಯಿಂದ ಆ ವಿಗ್ರಹಗಳನ್ನು ನಿರ್ಮಾಣ ಮಾಡಿಸಿದ್ದಾರೆ. ಇವತ್ತು ಕೂಡ ಸಜ್ಜನಗಡದಲ್ಲಿ ಪೂಜೆ ಆಗ್ತಕ್ಕಂಥದ್ದು ಅದೇ ಶ್ರೀರಾಮಚಂದ್ರನ ವಿಗ್ರಹಕ್ಕೆ. ಆ ನಂತರದಲ್ಲಿ ಅಲ್ಲಿ ಸಮರ್ಥರನ್ನು ದರ್ಶನ ಮಾಡಿಕೊಂಡು ಅವರಿಂದ ಭಗವಾನ್ ಅನ್ನುವಂತಹ ಒಂದು ಬಿರುದನ್ನು ಶ್ರೀಧರ ಸ್ವಾಮಿಗಳಿಗೆ ಸಮರ್ಥ ರಾಮದಾಸರು ಕೊಟ್ಟಿತ್ತು. ಆ ನಂತರದಲ್ಲಿ ಸುಮಾರು 1923-24ನೇ ಇಸ್ವಿ ವಿಚಾರ ಹೇಳ್ತಾ ಇದ್ದೀನಿ ನಾನು. ಆ ಸಂದರ್ಭದಲ್ಲಿ ಅಲ್ಲಿ ತಿಂಗಳಾನುಗಟ್ಟಲೆ ಮಳೆ, ಬಿಸಿಲು, ಬೆಂಕಿ ಯಾವುದನ್ನೂ ಲೆಕ್ಕಿಸದೆ ಘೋರವಾಗಿ ಒಂದು ತಪಸ್ಸನ್ನು ಆಚರಣೆ ಮಾಡಿದ್ದಾರೆ. ಸರಿಸುಮಾರು 2 ವರ್ಷಗಳ ಕಾಲ ನಿರಂತರವಾಗಿ. ಆ ಕಾಲದಲ್ಲಿ ಯೋಚನೆ ಮಾಡಿ ಹೇಗಿದ್ದಿರ್ಬೋದು ಅಂಥೇಳಿ. 1923-24ನೇ ಇಸ್ವಿ ಕಾಲದಲ್ಲಿ ಈಗ ನಾವಿಷ್ಟು ಹೇಳ್ತೀವಿ ಅಂದರೆ ಈಗ 100 ವರ್ಷದ ಹಿಂದೆ
ಹೇಗಿದ್ದಿರ್ಬೋದು ಅಲ್ಲಿಯ ಪರಿಸ್ಥಿತಿ. ಅಂಥ ಮಳೆ ಗಾಳಿ ಚಳಿಯಲ್ಲಿ ಕೂಡ ಆ ಬೆಟ್ಟದ ಮೇಲೆ ಅಲ್ಲಿ ಹೋಗಿ ನೋಡಿದವ್ರಿಗೆ ಗೊತ್ತು, ನಾನು ಹೋಗಿದ್ದೇನೆ, ಹಾಗಾಗಿ ಹೇಳ್ತೀನಿ. ಸುಮಾರು 300 ಮೆಟ್ಲುಗಳನ್ನು ಹತ್ತಬೇಕು. ಇಡೀ ಸುತ್ತಲೂ ಇರ್ತಕ್ಕಂಥದ್ದು ಬೆಟ್ಟ, ಕೋಟೆ ಇದೆ, ಸಜ್ಜನಗಢದ ಕೋಟೆ ಅದು. ಆ ಕೋಟೆ ಒಳಗಡೆಗೆ ಅವರಿಗೋಸ್ಕರವಾಗಿ ಸಂಪೂರ್ಣವಾಗಿ ಆ ಕೋಟೆಯನ್ನು ಅವತ್ತಿನ ಅವರ ಶಿಷ್ಯ ಮಹಾರಾಜ ಯಾರು ಅಂತ ಯೋಚನೆ ಮಾಡಿ ಗೊತ್ತಾಗ್ತದೆ, ನಾನು ಹೇಳಲ್ಲ. ಅದೊಂದು ಕ್ಲೂ, ಅದೊಂದು ಹಿಂಟ್ ಕೊಟ್ಟಿರ್ತೀನಿ, ಇರಲಿ, ನಮ್ಮ ಜನ ತಿಳ್ಕೊಳ್ಳಿ, ಸಮರ್ಥರ ಬಗ್ಗೆ ಕೂಡ ತಿಳ್ಕೊಳ್ಳಿ. ಯಾಕೆಂದರೆ ಸಾಧಕರ ಬಗ್ಗೆ ನಮಗೆ ತಿಳುವಳಿಕೆ ಇಟ್ಕೋಬೇಕು ನಾವು. ಅಲ್ಲಿ ಆ ನಂತರದಲ್ಲಿ ತಪಸ್ಸನ್ನು ಆಚರಣೆ ಮಾಡಿ ಅವರಿಂದ ಅನುಗ್ರಹವನ್ನು ಪಡೆದು ಕರ್ನಾಟಕಕ್ಕೆ ಬಂದರು. ಹೀಗೆ ಸಜ್ಜನಗಢದಲ್ಲಿದ್ದು ಅವರು ತಮ್ಮ ಒಂದು ತಪಸ್ಸನ್ನು ಅಲ್ಲಿ ಆಚರಣೆ ಮಾಡುವಾಗ ಅವರು ಅಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಿದ್ರಂತೆ, ಸಮರ್ಥರ ದರ್ಶನ ನನಗಾಗಬೇಕು, ಸಮರ್ಥರು ನನಗೆ ದರ್ಶನ ಕೊಡಬೇಕು ಅಂತ. 300 ವರ್ಷದ ಹಿಂದೆ ದೇಹ ಬಿಟ್ಟವರ ದರ್ಶನ ಆಗಬೇಕು ಅಂದರೆ ಹೇಗೆ? ಅವರು ಆವಾಗಲೇ ಸಮರ್ಥ ರಾಮದಾಸರು ದೇಹವನ್ನು ಬಿಟ್ಟು ಅಗ್ನಿ ಸಂಸ್ಕಾರವಾಗಿ ಯಾವ ಜಾಗದಲ್ಲಿ ಅವರ ಅಗ್ನಿ ಸಂಸ್ಕಾರವಾಯಿತೋ ಅದೇ ಜಾಗದಲ್ಲಿ ಉದ್ಭವವಾಗಿರ್ತಕ್ಕಂಥದ್ದು ಸಮಾಧಿ. ಅದು ಸಮರ್ಥ ರಾಮದಾಸರ ಬಗ್ಗೆ 2 ಘಟನೆ ಹೇಳ್ತೀನಿ ನಾನಿಲ್ಲಿ. ಒಂದು, ಅವರು ಜೀವಿತ ಕಾಲದಲ್ಲಿ ನಡೆದಿದ್ದು. ಅವರಿಗೊಬ್ಬ ಭೋಲಾರಾಮ್ ಅಂಥೇಳಿ ಒಬ್ಬ ಶಿಷ್ಯ, ಅವರಿಗೆ ಸ್ವಲ್ಪ ಎಲ್ಲರೂ ಅಪರೂಪಕ್ಕೆ ತಾಂಬೂಲ ಸೇವಿಸಬೇಕು ಅನ್ನುವಂಥ ಅಪೇಕ್ಷೆ. ಆ ತಾಂಬೂಲ ಸೇವಿಸುವಂಥ ಅಪೇಕ್ಷೆ ಇದ್ದವರು ಆ ಭೋಲಾರಾಮ್ನಲ್ಲಿ ತಾಂಬೂಲ ಕೊಡು ಅಂತ ಕೇಳ್ತಿದ್ರು. ಎಲ್ಲರೂ ನೋಡಿ 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 ಆಶ್ಚರ್ಯ ಆಗಿ ಕೆಲವರಿಗೆ ಹೊಟ್ಟೆ ಕಿಚ್ಚು ಬಂತು. ಗುರುಗಳು ಯಾವಾಗಲೂ ಭೋಲಾರಾಮ್ ಹತ್ರನೇ ತಾಂಬೂಲ ಕೇಳ್ತಾರಲ್ಲ, ನಾವೇನು ಮಾಡಿದ್ದೀವಿ ಅಂತದ್ದು ಹೇಳಿ ಅವನು ತಾಂಬೂಲ ಕೊಡ್ತಾ ಇದ್ದು ಕುಟ್ಟಾಣಿ ಬಚ್ಚಿಟ್ಬಿಟ್ರು. ಎಲ್ಲ ಹುಡುಕಿರು ಸಿಕ್ಕಲಿಲ್ಲ. ಅಯ್ಯೋ, ಗುರುಗಳು ತಾಂಬೂಲ ಕೇಳ್ರಿ ಏನು ಮಾಡೋದು? ಬಾಯಿಗೆ ಅಕ್ಕಡೆ ಅಗದ್ಬಿಟ್ಟು ಅದನ್ನು ನುಣ್ಣಗೆ ಮಾಡಿಬಿಟ್ಟು ತೊಗೊಂಡೋಗಿ ಕೊಡ್ತಿದ್ದ. ಗುರುವಿಗೆ ಅವ್ರಿಗೆ ಇದ್ದಿದ್ದ ಭಾವನೆ ಒಂದೇ, ಗುರುಗಳಿಗೆ ತಾಂಬೂಲ ಕೊಡಬೇಕು, ಅದು ಎಂಜುಲು ಪಿಂಜುಲು ಸಂಬಂಧ ಇಲ್ಲ. ಗುರುಗಳು ತಂದು ಕೊಟ್ಟು ಕೂಡಲೇ ನೋಡಿದ್ರು, ಹಿಂಗೆ ಅವನ ಮುಖ ಒಂದು ಸರಿ ನೋಡಿದ್ರು, ಬಾಯಿಗೆ ಹಾಕ್ಕೊಂಡ್ರು ಸಮರ್ಥರು. ಹೀಗೆ ಸ್ವಲ್ಪ ದಿವಸ ನಡೆದ್ರ ಮೇಲೆ ಊರಿಗೆ ಹೊಟ್ಟೆ ಕಿಚ್ಚು ಜಾಸ್ತಿ ಆಯಿತು. ಹಾಗೂ ಗುರುಗಳಿಗೂ ಶಿಷ್ಯನಿಗೂ ಸಂಬಂಧ ಹಾಗೆ ಉಳ್ಕೊಂಡಿದೆಯಲ್ಲ ಹೇಳಿ ಹೋಗಿ ಶಿವಾಜಿ ಹತ್ರ ಕಂಪ್ಲೇಂಟ್ ಮಾಡಿದ್ರು. ಅವನು ಅಲ್ಲಿ ರಾಜ. ಆವಾಗ ಅವನೇನು ಮಾಡ್ತಾನೆ, ಬಂದು ಸಮರ್ಥರನ್ನು ಮಾತಾಡ್ಸೋಕ್ಕೆ ಅಂತ ಬಂದು ಅವನು ಕೂತವನು. ಊಟ ಆದ ನಂತರದಲ್ಲಿ ಸಮರ್ಥರು ಏನು ಮಾಡಿದ್ರು, ಭೋಲಾರಾಮ್ ತಾಂಬೂಲ ಕೊಡು. ಭೋಲಾರಾಮ್ ಏನು ಮಾಡ್ದ, ಹೋದ ಬಾಗಿಲು ಹಿಂದ್ಗಡೆ ನಿಂತ ಬಾಯಿಗೆ ಹಾಕ್ಕೊಂಡು ಆಗದ. ಅಷ್ಟೊತ್ತಿ ಶಿವಾಜಿ ಹೇಳಿ ಕಳಿಸ್ದ, ಆ ಕುಟ್ಟಣಿ ಸಮೇತ ತಾಂಬೂಲ ತಗೊಂಬರಕ್ಕೆ ಹೇಳು ಅಂತ. ಕುಟ್ಟಣಿಯಲ್ಲಿದೆ. ಆ ಕಡೆ ಈ ಕಡೆ ನೋಡ್ದ, ಗೋಡೆಯಲ್ಲಿ ಒಂದು ಖಡ್ಗ ನೇತು ಹಾಕ್ಕೊಂಡಿತ್ತು. ಜಟ ಹಿಡ್ಕೊಂಡ, ಹಚ್ಚಕ್ ತಗೊಳೋಯ, ತೊಗೊಂಡೋಗಿ ಕೊಡಯ್ಯ. ಜೊತೆಲಿದ್ದವನಿಗೆ ಶಿಷ್ಯನಿಗೆ ಕೊಟ್ಟ. ಅವನು ತೊಗೊಂಡೋಗಿ ಕೊಡುಗುರುಳಿ ತಾಂಬೂಲ ನೋಡಿ ಬಾಯಿ ತಗೊಂಡಿತ್ತು. ರಕ್ತ ಸೋರ್ತಿದೆ. ತಲೆ ಹಿಡ್ಕೊಂಡು ತಗೊಂಬಂದು ಸಮರ್ಥರ ಮುಂದೆ ಹಿಡಿತಾನೆ ಅವನು. ಬೋಲಾರಾಮನ ತಲೆ ಕೈಲಿದೆ ಮತ್ತೊಬ್ಬ ಶಿಷ್ಯ ರಾಮದಾಸಿ ಅಂತ. ಅವನು ಬಾಯಿಯೊಳಗೆ ಕೈ ಹಾಕಿಬಿಟ್ಟು ಸಮರ್ಥರು ಆ ತಾಂಬೂಲವನ್ನು ತೆಕ್ಕೊಂಡು ಬಾಯಿಗೆ ಹಾಕೊಳ್ಳುವಾಗ ತೋರಿಸ್ತಾರೆ, ಶಿವ ಈ ತಾಂಬೂಲ ನಮ್ಗೆ ಆದೀತಾ ಕೇಳ್ತಾರೆ ಸಮರ್ಥರು. ತಲೆ ತಿರುಗಿದು ಬಿಡ್ತಾನೆ ಶಿವಾಜಿ. ಆವಾಗ ಅದು ಬಾಯಿಗೆ ಹಾಕ್ಕೊಂಡು ಸಮರ್ಥರು ಹೇಳ್ತಾರೆ, ಏ ರಾಮದಾಸಿ ಅದು ಎಲ್ಲಿತ್ತ ಕುಟ್ಟಾಣಿಯಲ್ಲಿ ತಗೊಂಡೋಗಿಡೋ ಅಂತಾರೆ. ಅಂದರೆ ತಲೆನ ಹಾಂ ತಗೊಂಡೋಗಿ ಬೋಲಾರಾಮನ ತಲೆನ ಮುಂಡದ ಹತ್ರ ಇಡ್ತಾರೆ, ಎದ್ದು ಬರ್ತಾನೆ. ಇದು ಒಂದು ಕಥೆ ಅಲ್ಲ, ಇತಿಹಾಸ ಇದು. ಇಂಥವ್ರು ಇದ್ದವರು ಶಿಷ್ಯರು ಸಮರ್ಥರ ಜೊತೆಗೆ ಅಂದರೆ ಸಮರ್ಥರ ಸಾಮರ್ಥ್ಯ ಏನು ಯೋಚನೆ ಮಾಡಬೇಕು. ಇಂಥ ಬೇಕಾದಷ್ಟು ಕಥೆಗಳಿದೆ, ಸಮಯ ಬಂದಾಗ ನಾನು ಕಾರ್ಯಕ್ರಮದಲ್ಲಿ ಹೇಳ್ತೀನಿ. ಅಂತಹ ಸಮರ್ಥ ರಾಮದಾಸರನ್ನು ದರ್ಶನ ಮಾಡಬೇಕು ಅಂಥೇಳಿ 2 ವರ್ಷಗಳ ಕಾಲ ಹೇಗೆ ಅವರು ಕಾಠಿಣ್ಯ ಅಂದರೆ ಅದೊಂದು ಕಠಿಣವಾದ ತಪಸ್ಸನ್ನು ಶ್ರೀಧರ ಸ್ವಾಮಿಗಳು ಆಚರಣೆ ಮಾಡಿರ್ಬೋದು. ನಿತ್ಯ ಬೆಳಗ್ಗೆ ಹೂ ಕೊಯ್ಯುವಾಗ ಆ ಹೂವಿನ ಹತ್ರ ಹೇಳ್ತಿದ್ರಂತೆ, ಗುರುಗಳ ಹತ್ರ ನಂಗೆ ದರ್ಶನ ಮಾಡೋಕ್ಕೆ ಹೇಳೇ. ಆ ಹೂವಿನ ಗಿಡದ ಹತ್ರ, ಅಮ್ಮ ಲತೆ ಹೋಗಿ ಇವತ್ತು ಹೋಗ್ತೀಯ, ನಿನ್ನ ಗುರುಗಳ ಹತ್ರ ಬಿಡ್ತೀನಿ ನಿನ್ನನ್ನು, ಗುರುಗಳ ಹತ್ರ ಒಂಚೂರು ನಾನು ಇನ್ಫ್ಲೂಯೆನ್ಸ್ ಮಾಡು ಅಂತ. ನಾವು ಯಾವತ್ತಾರು ಒಂದು ದಿನ ದೇವರಿಗೆ ಹೂ ಕೀಳ್ತಕ್ಕಂಥ ಸಂದರ್ಭದಲ್ಲಿ ಆ ಹೂವಿನ ಹತ್ರ ಹೇಳ್ತೇವ, ಅಮ್ಮನವ್ರ ಪಾದಕ್ಕೆ ಹಾಕ್ತೀನಿ, ನಿನ್ನನ್ನು ವಿಷ್ಣು ಪಾದಕ್ಕೆ ಹಾಕ್ತೀನಿ, ಶಿವನ ತಲೆ ಮೇಲೆ ಇಡ್ತೀನಿ, ಆ ಶಿವನ ಹತ್ರ ನಂಗೊಂದು ಅನುಗ್ರಹ ಮಾಡೋಕ್ಕೆ ಹೇಳೇ ಅಂಥೇಳಿ ಯಾವತ್ತಾರು ಹೂವಿನ ಗಿಡದ ಹತ್ರ ನಾವು ಮಾತಾಡಿದ್ದೀವೇನೋ? ಯೋಚನೆ ಮಾಡಬೇಕು ನಾವು. ಹಾಗಾದರೆ ಶ್ರೀಧರ ಸ್ವಾಮಿಗಳಿಗೆ ಆ ಟೈಮ್ನಲ್ಲಿ ಅಂದರೆ ಸುಮಾರು 16-18 ವರ್ಷದ ವಯಸ್ಸಿನಲ್ಲಿ ಅವರಿಗೆ ಪ್ರತಿಯೊಂದು ವಸ್ತುವಿನಲ್ಲಿ ಜೀವಗಳು ಕಾಣಿಸ್ತಿದ್ವು ಅಂತ ಅರ್ಥ ಆಯಿತು. ಅಷ್ಟು ದೊಡ್ಡ ಸಾಧಕರಾಗಿದ್ದವರು ಆ ನಂತರದಲ್ಲಿ 2 ವರ್ಷದ ಅವರ ಕಠಿಣ ತಪಸ್ಸಿಗೆ ಮೆಚ್ಚಿ ಸಮರ್ಥರು ದರ್ಶನ ಕೊಡ್ತಾರೆ. ಜೈ ಜಗನ್ನಾಥ ಅಂತ ಹೇಳ್ತಾ ಬಹುಶಃ ಗುರುಗಳೇ ಆ ಗುಂಗಿನಿಂದ ಇನ್ನೂ ಆಚೆ ಬರಲಿಕ್ಕೆ ಆಗ್ತಿಲ್ಲ. ಇನ್ನೂ ಹೆಚ್ಚು ಮಾಹಿತಿಯನ್ನು ನಿಮ್ಮಿಂದ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಹಾಗಾಗಿ ಆಚಾರ ವಿಚಾರ ವಿಭಾಗದಲ್ಲಿ ಕೂಡ ನಾವಿವತ್ತು ಜಗನ್ನಾಥನ ಒಂದು ಲೀಲೆಗಳ ಗುಣಗಾನವನ್ನೇ ಮಾಡೋಣವಾ? ಖಂಡಿತವಾಗಲು. ಇಲ್ಲಿ ನಡೀತಕ್ಕಂಥ 3 ವಿಚಿತ್ರವಾದ ವಿಸ್ಮಯಕಾರಿಯಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಮೊದಲು ಗಮನ ಕೊಡೋಣ.
ಮೊದಲನೇದೇನು ಅಂತಂದರೆ, ಯಾವುದೇ ಕಾರಣಕ್ಕೂ ಪುರಿ ಜಗನ್ನಾಥ ದೇವಸ್ಥಾನದ ಗೋಪುರದ ಮೇಲೆ ಯಾವುದೇ ರೀತಿಯ ಹಕ್ಕಿ ಪಕ್ಷಿಗಳು ಹಾರಾಡೋದಿಲ್ಲ. ಹೌದು. ಇದರ ಜೊತೆಯಲ್ಲಿ ಅಲ್ಲಿ ಯಾವುದೇ ವಿಮಾನ ಇತ್ಯಾದಿಗಳು ಕೂಡ ಹಾರಾಡಬಾರದು ಅಂತಕ್ಕಂಥದ್ದು ರೂಲ್ಸ್. ಕಾರಣ ಏನು ಅಂದರೆ, ಬ್ರಹ್ಮವಸ್ತುವಿನ ಮೇಲ್ಭಾಗದಲ್ಲೂ ಕೂಡ ವಿಶಿಷ್ಟವಾಗಿರತಕ್ಕಂಥ ಒಂದು ತೇಜಸ್ಸಿದೆ. ಹಾಗಾಗಿ ಅಲ್ಲಿ ಹೋಗಿ ಏನಾದರೂ ಅನಾಹುತವಾಗಬಹುದು ಅನ್ನೋ ಕಾರಣಕ್ಕೋಸ್ಕರವಾಗಿ ವಿಮಾನ ಇತ್ಯಾದಿಗಳ ಹಾರಾಟ ಅವಕಾಶ ಇಲ್ಲ. ನಿಮಗೆ ಗೊತ್ತಿರ್ಬೋದು, ಕೈಲಾಸ ಪರ್ವತದ ಮೇಲೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಹಾರಾಟಗಳನ್ನು ನಿಷೇಧ ಮಾಡಿದ್ದಾವೆ ಆಯಾಯ ದೇಶದ ಸರ್ಕಾರಗಳು. ಇಲ್ಲಿ ಆ ರೀತಿಯಾಗಿ ಅಲ್ಲಿ ಯಾವುದೇ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಕ್ಕಂಥದ್ದು ಬಹಳ ಎತ್ತರದವರೆಗೂ ಸಹ ವ್ಯಾಪಿಸಿರ್ತದೆ ಅನ್ನೋ ಕಾರಣಕ್ಕಾಗಿ ಒಂದು. ಮತ್ತು ಅಲ್ಲಿ ಇರ್ತಕ್ಕಂಥ ಜಗನ್ನಾಥನ ಶಕ್ತಿ ಎಷ್ಟು ವಿಚಿತ್ರ ಅಂತಂದರೆ, ಆ ಗೋಪುರದ ಮೇಲ್ಭಾಗದಲ್ಲಿರ್ತಕ್ಕಂಥದ್ದು ಒಂದು ಚಕ್ರ ಇದೆ, ಸುದರ್ಶನ ಚಕ್ರ. ಆ ಸುದರ್ಶನ ಚಕ್ರ ಬಹಳ ವಿಶೇಷ. ಏನಪ್ಪ ಅಂತಂದರೆ, ಇಡೀ ಪುರಿ ನಗರದಲ್ಲಿ ನೀವು ಎಲ್ಲೇ ನಿಂತ್ಕೊಂಡು ನೋಡಿದ್ರು ಸುದರ್ಶನ ಚಕ್ರ ನಿಮಗೆ ಸೀದಾ ಕಾಣುತ್ತದೆ. ಬಹಳ ವಿಶೇಷ ಏನು, ಈಗ ಒಂದೊಮ್ಮೆ ಒಂದು ವಸ್ತು ಹೀಗೆ ಇಟ್ಟಿದ್ದೇವೆ ಅಂತ ಹೇಳಿದ್ರೆ ನೀವು ಇಲ್ಲಿಂದ ನೋಡಿದಾಗ ಪೂರ್ತಿ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಈ ಕಡೆಯಿಂದ ನಿಂತ್ಕೊಂಡು ನೋಡಿದ್ರು ಕೂಡ ಪೂರ್ಣ ಕಾಣೋದಿಲ್ಲ. ಇಷ್ಟು ಕಾಣಲಿಕ್ಕೆ ಮಾತ್ರ ಸಾಧ್ಯ. ಹೀಗೆ ಕಾಣಬೇಕು ಅಂತಂದರೆ ಒಂದು ಇಲ್ಲಿ ನಿಂತು ಕಾಣಬೇಕು, ಇಲ್ಲ ಇಲ್ಲಿ ನಿಂತು ಕಾಣಬೇಕು ಚಕ್ರ. ಇದು ಹಾಗಲ್ಲ, ನೀವು ಎಲ್ಲೇ ನಿಂತು ನೋಡಿ ಆ ಚಕ್ರ ನಿಮಗೆ ಪೂರ್ಣವಾಗಿ ದರ್ಶನ ಕೊಡುತ್ತೆ. ಇದು ಬಹಳ ವಿಶೇಷ. ಮತ್ತು ಎಷ್ಟು ಭಾರ ಇದೆ, ಅಷ್ಟು ಎತ್ತರಕ್ಕೆ ಹೇಗೆ ತಗೊಂಡು ಹೋಗಿರಬಹುದು. ಈಗ ನಾವು ತಮಿಳುನಾಡಿನಲ್ಲಿರ್ತಕ್ಕಂಥ ಬೃಹದೇಶ್ವರ ದೇವಸ್ಥಾನದ ಶಿಖರವನ್ನು ಯೋಚನೆ ಮಾಡಿದ್ರು ಗೊತ್ತಾಗ್ತದೆ. ಹಾಗೆ ಬಹಳ ಬಹಳ ಅದ್ಭುತವಾದ, ಮತ್ತು ಕೆಲವೆಲ್ಲ ವೈಜ್ಞಾನಿಕವಾಗಿ ನಾವು ಚಿಂತನೆ ಮಾಡಲೇಬಾರದು. ವೈಜ್ಞಾನಿಕ ಕ್ಷೇತ್ರಕ್ಕೆ ಒಂದು ಸವಾಲು. ಮತ್ತು ಗುರುಗಳೇ, ಪ್ರತಿ ದಿನವೂ ಕೂಡ ಆ ಸುದರ್ಶನ ಚಕ್ರದ ಮೇಲೆ ಹಾರಿಸುವಂತ ಒಂದು ಧ್ವಜವನ್ನ ಬದಲಿಸ್ತಾರೆ. ಸೇವೆ ಅದು ಎಷ್ಟು ವಿಚಿತ್ರ ಅಂದರೆ, ಆ ಧ್ವಜ ಕೂಡ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾಕ್ತದೆ. ಎಲ್ಲಾದರೂ ಸಾಧ್ಯವಾ? ಯೋಚನೆ ಮಾಡಬೇಕು. ಸಹಜವಾಗಿ ಪ್ರಕೃತಿಯಲ್ಲಿ ಗಾಳಿ ಯಾವ ಕಡೆಗೆ ಬೀಸ್ತದೆಯೋ ತೆಳುವಾಗಿರ್ತಕ್ಕಂಥ ಧ್ವಜದ ಬಟ್ಟೆ ಕೂಡ ನಾವು ರಾಷ್ಟ್ರಧ್ವಜವನ್ನು ಹಾರಿಸ್ತಾರಲ್ಲ, ಗಾಳಿ ಯಾವ ಕಡೆಗೆ ಬೀಸ್ತದೆಯೋ ಆ ಕಡೆಗೆ ಹಾರ್ತಕ್ಕಂಥದ್ದು. ಇದು ಸರಿ ವಿರುದ್ಧ ದಿಕ್ಕಿನಲ್ಲಿ ಹಾರ್ತದೆ. ಮತ್ತು ಆ ಧ್ವಜ ಬದಲು ಮಾಡೋದು ಕೂಡ ಅಷ್ಟು ಸುಲಭವಾದ್ದಲ್ಲ. ಅದು ವಿಡಿಯೋಗಳಿದೆ ನೋಡಿ ಯೂಟ್ಯೂಬ್ನಲ್ಲಿ. ಅಷ್ಟು ದೊಡ್ಡ ಶಿಖರ, ಅಷ್ಟು ಆ ಗಾಳಿಯ ವೇಗ ಎಷ್ಟು, ಆ ಗಾಳಿಯ ತೀವ್ರತೆ ಎಷ್ಟು, ಅದನ್ನು ಬದಲು ಮಾಡ್ತಕ್ಕಂಥ ವ್ಯಕ್ತಿ ಹೇಗೆ ಹೋಗಬೇಕು, ಅದೆಲ್ಲವನ್ನು ಕೂಡ ಸಾಧನೆ ಮಾಡಬೇಕಿದ್ರೆ ಅಲ್ಲಿ ಇರತಕ್ಕಂಥ ಕ್ಷೇತ್ರದ ಮಹಾತ್ಮೆ ಭಾಳ ವಿಶೇಷ. ಜೊತೆಗೆ ಇನ್ನೊಂದೇನು ಅಂದರೆ ಭೋಗ ಅಂತ ಮಾಡ್ತಾರೆ. ಪ್ರಸಾದ. ಪ್ರಸಾದವನ್ನು ಮಾಡಲಿಕ್ಕೆ ಒಟ್ಟು 11-13 ಮಣ್ಣಿನ ಮಡಿಕೆಗಳನ್ನು ಇಡ್ತಾರೆ ಬೇಯಿಸ್ಲಿಕ್ಕೆ, ಅಡುಗೆ ಮಾಡಲಿಕ್ಕೋಸ್ಕರವಾಗಿ. ಅಡುಗೆ ಮನೆಯಲ್ಲಿ ಆ ಎಲ್ಲ ಪಾತ್ರೆಗಳಲ್ಲೂ ಕೂಡ ನೈವೇದ್ಯಕ್ಕೋಸ್ಕರವಾಗಿ, ನೈವೇದ್ಯ ಪ್ರಸಾದ ಸಿದ್ಧತೆ ಮಾಡಲಿಕ್ಕಾಗಿ ಒಂದರ ಮೇಲೆ ಒಂದು ಹೀಗೆ ಮಡಿಕೆಗಳಲ್ಲಿ ಆಹಾರವನ್ನು ಬೇಯಿಸಲಾಗತ್ತೆ. ಇಲ್ಲೊಂದು ವಿಶೇಷ ಇದೆ, ಏನು ಗೊತ್ತಾ? ಮಡಿಕೆ ಒಂದ್ರ ಮೇಲೆ ಒಂದು ಇಟ್ಟಾಗ ನೀವು ಕೆಳಗಡೆ ಇರ್ತಕ್ಕಂಥ ಮಡಿಕೆಗೆ ಮೊದಲು ಕಾವು ತಾಗೋದು, ಅದು ಮೊದಲು ಬೇಯಬೇಕು. ಇರೋದು ಹಾಗೆ ತಾನೆ ವೈಜ್ಞಾನಿಕವಾಗಿ. ಇದು ಮೇಲಿಂದ ಬೇಯ್ಕೊಂಡು ಬರ್ತದೆ, ಕೆಳಗಿಂದ ಬೇಯೋದಿಲ್ಲ. ಬದಲಾಗಿ ಮೇಲೆ ಲಾಸ್ಟಿಗೆ ಎಷ್ಟು ಇಟ್ಟಿರ್ತೀರಿ ನೀವು, ಅಲ್ಲಿ ಅದು ಮೊದಲು ಬೇಯ್ತದೆ. ಅದನ್ನು ತಗೊಂಡೋಗಿ ನೈವೇದ್ಯ, ಆನಂತರ 2ನೇದು, ಆನಂತರ 3ನೇದು, ಮೇಲಿಂದ ಕೆಳಗಡೆ ಬೆಂದ್ಕೊಂಡು ಬರ್ತದೆ. ಮತ್ತು ಒಂದು ಚೂರು ಪ್ರಸಾದ ಮಿಗೋದಿಲ್ಲ, ಕಡಿಮೆ ಆಗೋದಿಲ್ಲ. ಇದು ಮಿಗೋದಿಲ್ಲ ಸರಿ. ಈಗ ಒಂದೊಮ್ಮೆ 25 ಜನ ಇರ್ತಾರಪ್ಪ, ಒಂದು ಮಡಿಕೆಯಲ್ಲಿರೋಂಥ ಆಹಾರವನ್ನು ಕೊಟ್ಟುಬಿಟ್ರೆ ಮಿಗೋದಿಲ್ಲ, ಶಾರ್ಟೇಜ್ ಆಗ್ತದೆ ಅಲ್ವಾ. ಇಲ್ಲಿ ಹಾಗಾಗೋದಿಲ್ಲ ಅಂತ. ಆ ಭೋಗ್ ಅಂತೇಳಿ ನೈವೇದ್ಯ ಮಾಡಿರ್ತಕ್ಕಂಥ ಪ್ರಸಾದದ ವಿಶೇಷ ಏನಂತಂದರೆ, ಎಷ್ಟು ಜನರಿಗೆ ಅದು ಸಪ್ಲೈ ಆಗಿ ಕೊಡಲ್ಪಟ್ಟಿದೆಯೋ ಆ ಗುಂಪಿನಲ್ಲಿರುವ ಎಲ್ಲ ಜನರಿಗೂ ಹೊಟ್ಟೆ ತುಂಬೋದ್ರ ಜೊತೆಯಲ್ಲಿ ಪಾತ್ರೆಯಲ್ಲಿ ಉಳಿಯೋದಿಲ್ಲ, ಜೊತೆಯಲ್ಲಿ ಪ್ರಸಾದ ತಿಂದವರಿಗೂ ಕೂಡ ಅರ್ಧ ಹೊಟ್ಟೆ ಆಯಿತು ಅನ್ನುವಂಥ ಸ್ಥಿತಿ ಇಲ್ಲ. ಇವ್ಯಾವುದೂ ಕೂಡ ವೈಜ್ಞಾನಿಕವಾಗಿ ಲಾಜಿಕ್ಕಿಗೆ ಸಿಗದೇ ಇರತಕ್ಕಂಥ ವಿಚಾರಗಳು ಇಂಥದ್ದು ಎಷ್ಟೋ ಇದ್ದಾವೆ. ರಥಯಾತ್ರೆ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಜನರು ಸೇರುವಂಥದ್ದು. ಮೊನ್ನೆ ರಥಯಾತ್ರೆ ಸಂಪನ್ನವಾಯಿತು. ಅಲ್ಲಿ ಎಷ್ಟು ಅಂದರೆ, ಈ ಸಾರಿ ರಥಯಾತ್ರೆಗೆ ಸುಮಾರು 40 ಲಕ್ಷ ಜನ ಬಂದಿದ್ದರು ಅಂತ ಹೇಳ್ತದೆ. ಬಹುಶಃ ವಿಶ್ವದಲ್ಲಿ ನಡೀತಕ್ಕಂಥ ಅತ್ಯಂತ ದೊಡ್ಡ ರಥೋತ್ಸವ ನಡೀತಕ್ಕಂಥದ್ದು ನಾವು ಕುಂಭಮೇಳ ಅಂತ ಕೇಳಿದ್ದೇವೆ. 12 ವರ್ಷಗಳಿಗೆ ಒಂದು ಬಾರಿ ಕುಂಭಮೇಳ ನಡೆಯುತ್ತೆ 4 ಜಾಗಗಳಲ್ಲಿ ಭಾರತದಲ್ಲಿ. ಎಲ್ಲೆಲ್ಲಿ ಗೊತ್ತಾ? ಹರಿದ್ವಾರದಲ್ಲಿ ನಡೀತದೆ, ಪ್ರಯಾಗದಲ್ಲಿ ನಡೀತದೆ, ಉಜ್ಜಯಿನಿಯಲ್ಲಿ ನಡೀತದೆ ಮತ್ತು ನಾಸಿಕದಲ್ಲಿ ನಡೀತದೆ. ಈ 4 ಕ್ಷೇತ್ರಗಳಲ್ಲಿ ನಮ್ಮಲ್ಲಿ ಕುಂಭಮೇಳ ನಡೀತದೆಯಲ್ಲ. ಈ ಕುಂಭಮೇಳದಲ್ಲಿ ಬಂದಷ್ಟು ಬರದೇ ಇದ್ದರೂ ಕೂಡ ಇಲ್ಲಿ ಒಂದು ರಥೋತ್ಸವ ಒಂದು ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನ ಸೇರೋದು, ಆ ರಥವನ್ನು ಎಳೆಯುವಂಥದ್ದು ಬಹುಶಃ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ರಥ.
ಇನ್ನೊಂದು ವಿಚಾರವನ್ನು ನಾವು ಕೇಳಿದ್ದೀವಿ ಗುರುಗಳೇ, ಆ ರಥವನ್ನು ಎಳೆಯುವಾಗ ಅದು ಜಗನ್ನಾಥನಿಗೆ ಮುಂದೆ ಹೋಗಬೇಕು ಅಂದರೆ ಮಾತ್ರ ಮುಂದೆ ಹೋಗುತ್ತೆ, ಇಲ್ಲದೇ ಇದ್ರೆ 2 ದಿನ ಆಗಲಿ 3 ದಿನ ಆಗಲಿ ಅಲ್ಲೇ ನಿಂತಲ್ಲಿ ಸಾಧ್ಯ ಇಲ್ಲ. ಹಿಂದೊಂದ್ಸರಿ ಅಂತ ಘಟನೆ ನಡೆದಿದೆ. ಬೇರೆ ರಥವನ್ನು ಎಳೆಯುವಂಥ ಪ್ರಯತ್ನ ಮಾಡಿ ಯಾವುದೂ ಮೂವ್ ಆಗ್ದಲೇ ಹಾಗೆ ನಿಂತ್ಕೊಂಡಿದ್ದು. ಇದು ಹಿಂದೊಂದ್ಸಾರಿ ಆ ಘಟನೆ ನಡೆದಿದೆ. ಅದು ಜಗನ್ನಾಥ ಕ್ಷೇತ್ರದ ಬಗ್ಗೆ ಎಷ್ಟು ಹೇಳಿರೂ ಕಡಿಮೆನೇ. ಅಯ್ಯೋ ಇಂಥದ್ದು ಒಂದು ಬಿಟ್ಬಿಟ್ನಲ್ಲ, ಇದೊಂದು ಬಿಟ್ಬಿಟ್ನಲ್ಲ. ಅಲ್ಲಿ ಆ ವಿಗ್ರಹದ ಕೆತ್ತನೆಯನ್ನು ಮಾಡಿದಂತಹ ವ್ಯಕ್ತಿಗಳಿಗೆ ಸಂಪೂರ್ಣ ಮೋಕ್ಷ ಮತ್ತೆ ಪುನರ್ಜನ್ಮ ಇಲ್ಲ ಅನ್ನುವಂಥ ಮಾತುಗಳು ಆಯಿತಾ. ಜೊತೆಯಲ್ಲಿ ಅಲ್ಲಿರ್ತಕ್ಕಂಥದ್ದೇನು, ಆ ಸುಭದ್ರ ಸಹಿತ ಬಲರಾಮ ಸಹಿತನಾಗಿರ್ತಕ್ಕಂತಹ ಕೃಷ್ಣ ಭಾಳ ವಿಚಿತ್ರ. ನಾವು ಬೇರೆ ಕಡೆ ಎಲ್ಲ ಕಡೆಗೂ ಕೃಷ್ಣ ರುಕ್ಮಿಣಿ ಸತ್ಯಭಾಮೆ ನೋಡ್ತೀವಿ, ಇಲ್ಲ ಬರೀ ಕೃಷ್ಣ ನೋಡ್ತೀವಿ. ಬಲರಾಮನಿಗೆ ಸುಭದ್ರಿಗೆ ಸೇರಿ ಇರ್ತಕ್ಕಂಥದ್ದು, ಅಣ್ಣ ಮತ್ತು ತಂಗಿಯರೊಂದಿಗಿನ ಕೃಷ್ಣ ಇರ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಎಲ್ಲೂ ಇನ್ನೊಂದು ಇಲ್ಲ. ಹಾಗಾಗಿ ಒರಿಸ್ಸಾದಲ್ಲಿರ್ತಕ್ಕಂತಹ ಪುರಿ ಜಗನ್ನಾಥ ಕ್ಷೇತ್ರ ಏನಿದೆ, ಇದು ಒಂದು ಎಪಿಸೋಡ್ನಲ್ಲಿ ಹೇಳಿ ಮುಗಿಸುವಂಥ ಒಂದು ಕ್ಷೇತ್ರ ಮಹಾತ್ಮೆ ಅಲ್ಲ. ಗುರುಗಳೇ, ಜಗನ್ನಾಥನ ಒಂದು ನಾಮಸ್ಮರಣೆಯನ್ನು ಮಾಡ್ತಾ ಇದ್ರೆ ಅದೇನೋ ಒಂದು ರೀತಿಯ ಖುಷಿಯ ಭಾವ ಮೂಡುತ್ತೆ, ಆಹ್ಲಾದಕರ ಒಂದು ವಾತಾವರಣ ಸೃಷ್ಟಿಯಾಗತ್ತೆ. ಪೂರಿ ಜಗನ್ನಾಥ ದೇವಸ್ಥಾನಕ್ಕೆ ಹೋದಂತಹ ಭಕ್ತರ ಯಾವ ದೋಷ ಪರಿಹಾರವಾಗತ್ತೆ ಗುರುಗಳೇ? ಮುಖ್ಯವಾಗಿರ್ತಕ್ಕಂಥದ್ದೇನು ಅಂತಂದರೆ, ಪುರಿಯ ಹೆಸರು ನಮ್ಮ ಅನೇಕ ಗ್ರಂಥಗಳಲ್ಲುಂಟು. ವಿಶೇಷವಾಗಿ ಮೋಕ್ಷದಾಯಕ ಸಪ್ತ ನಗರಿಗಳು ಅಂತ ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಅವಂತಿಕ, ಪುರಿ, ದ್ವಾರಾವತಿ. ಈ 7 ಕ್ಷೇತ್ರಗಳಲ್ಲಿ ಮೊದಲನೇದು ಅಯೋಧ್ಯ, 2ನೇದು ಮಥುರಾ, 3ನೇದು ಮಾಯಾ ಅಂದರೆ ಹರಿದ್ವಾರ, ಆನಂತರ 4ನೇದು ಕಾಶಿ, 5ನೇದು ಅವಂತಿ ಅಂದರೆ ಈಗಿನ ಉಜ್ಜಯಿನಿ ಮಹಾಕಾಲೇಶ್ವರ, ಆನಂತರ ಪುರಿ ಜಗನ್ನಾಥ ಮತ್ತು ದ್ವಾರಾವತಿ, ಈಗ ಗುಜರಾತ್ ಸಮೀಪದಲ್ಲಿರ್ತಕ್ಕಂತಹ ದ್ವಾರಕಾ ಕ್ಷೇತ್ರ. ಇದರಲ್ಲಿ ಜಾಗೃತವಾಗಿ ಇರ್ತಕ್ಕಂತಹ ವಿಶೇಷವಾದ ಎಲ್ಲ ಕ್ಷೇತ್ರಗಳು ಕೂಡ ಅತ್ಯಂತ ಹೆಚ್ಚು ಜಾಗೃತ ಸ್ಥಾನಗಳು. ಇದರಲ್ಲಿ ವಿಚಿತ್ರ ಏನು ಅಂತಂದರೆ, ಮೋಕ್ಷದಾಯಕವಾಗಿರತಕ್ಕಂತಹ ನಗರ ಪುರಿ. ಭಗವಾನ್ ಶ್ರೀಕೃಷ್ಣನ ಪ್ರಧಾನ ಕ್ಷೇತ್ರ, ವೈಷ್ಣವ ಕ್ಷೇತ್ರ, ಸಮುದ್ರದ ತೀರದಲ್ಲಿರ್ತಕ್ಕಂಥ ವಿಷ್ಣು ಕ್ಷೇತ್ರ. ನಾವು ಒಂದ್ಸರಿ ಸುಮ್ಮನೆ ಅಬ್ಸರ್ವ್ ಮಾಡಿದರೆ, ಇಡೀ ಭಾರತದಲ್ಲಿ ಸಮುದ್ರದ ದಂಡೆ ಮೇಲೆ ಇರ್ತಕ್ಕಂಥ ವಿಷ್ಣು ಕ್ಷೇತ್ರ, ಜಾಗೃತವಾಗಿ ಈ ಮಟ್ಟದಲ್ಲಿರ್ತಕ್ಕಂಥ ವಿಷ್ಣು ಕ್ಷೇತ್ರ ಕೇವಲ ಜಗನ್ನಾಥಪುರಿ. ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ಜಾಗೃತ ಕ್ಷೇತ್ರವಾಗಿರ್ತಕ್ಕಂಥದ್ದು, ಮೋಕ್ಷದಾಯಕವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಯಾರ ಕುಟುಂಬದಲ್ಲಿ ಪ್ರೇತಾದಿ ಬಾಧೆಗಳುಂಟು ಅಂದರೆ, ಹಿರಿಕರು ಆ ಕುಟುಂಬದ ಹಿಂದಿನವರು ಯಾರು ತೀರ್ ಹೋಗಿದ್ದಾರೆ, ಅಂಥವರಿಗೆ ಯಾರಿಗೆ ಸದ್ಗತಿ ಆಗಿಲ್ಲ, ಅವರು ತಮ್ಮ ಉತ್ತರಾಧಿಕಾರಿಗಳ ಶರೀರದಲ್ಲಿ ಬಾಧಾ ರೂಪದಲ್ಲಿದ್ದ ಪಕ್ಷದಲ್ಲಿ ಅಂಥವರು ಪುರಿ ಜಗನ್ನಾಥಕ್ಕೆ ಹೋಗಿ ಅಲ್ಲಿರ್ತಕ್ಕಂತಹ ಸಮುದ್ರ ಸ್ನಾನವನ್ನು ಮಾಡಿಕೊಂಡು, ಇದರ ಬಗ್ಗೆ ಇನ್ನೊಂದು ಬಹಳ ಅದ್ಭುತವಾದ ವಿಚಾರವನ್ನು ಹೇಳಬೇಕು. ನೀವು ಪ್ರಧಾನ ದ್ವಾರದಿಂದ ಹೊರಗಡೆ ಬಂದ ಕೂಡಲೇ ನಿಮಗೆ ಸಮುದ್ರದ ಅಲೆಗಳ ಭೋರ್ಗರೆತ ಕೇಳಿಸುತ್ತೆ. ಅದೇ ನೀವು ಸಮುದ್ರದ ಆ ಭೋರ್ಗರೆತವಾದ ಆ ಶಬ್ದವನ್ನು ದೇವಸ್ಥಾನದ ಒಳಗಡೆಗೆ ಹೋದರೆ ಏನೂ ಕೇಳಿಸೋದಿಲ್ಲ. ಸೌಂಡ್ ಪ್ರೂಫ್, ಪುರಾತನ ಕಾಲದ ಸೌಂಡ್ ಪ್ರೂಫ್ ದೇವಸ್ಥಾನ ಅಂತ ಹೇಳಿದರೂ ತಪ್ಪಿಲ್ಲ. ಅಂಥ ಒಂದು ಅದ್ಭುತವಾಗಿರತಕ್ಕಂಥ ಸನ್ನಿಧಾನ ಇರತಕ್ಕಂಥ ಕ್ಷೇತ್ರವಾಗಿರೋದ್ರಿಂದ ಎಲ್ಲ ರೀತಿಯ ಬಾಧೆಗಳನ್ನು ಕಳ್ಕೊಂಡು ಸಂಪೂರ್ಣವಾದಂತಹ ಮಹಾವಿಷ್ಣುವಿನ ಚತುರ್ವರ್ಗ, 4 ವರ್ಗ, 4 ರೂಪದ ಮೋಕ್ಷದಲ್ಲಿ 4 ರೂಪ ಉಂಟು ಅಂತ ಹೇಳ್ತಾರೆ. ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ, ಸಾಯುಜ್ಯ ಅಂಥೇಳಿ ಈ 4 ರೀತಿಯ ಮೋಕ್ಷವನ್ನು ಕೂಡ ಅವನು ಅನುಗ್ರಹ ರೂಪದಲ್ಲಿ ಕೊಡ್ತಾನೆ. ಅದಕ್ಕಾಗಿ 4 ಪ್ರಧಾನ ದ್ವಾರಗಳುಂಟು ಅಲ್ಲಿ ಅಂತ ಕೂಡ. ಹಾಗಾಗಿ ಅಲ್ಲಿ ಹೋಗ್ತಕ್ಕಂತಹ ಭಕ್ತರು ಶ್ರದ್ಧಾಭಕ್ತಿಯಿಂದ ಎಲ್ಲ ರೀತಿಯ ದೋಷ ಪರಿಹಾರದ ಸಂಕಲ್ಪವನ್ನು ಮಾಡಿಕೊಳ್ಳೋದ್ರ ಜೊತೆಯಲ್ಲಿ ಕೇವಲ ಮೋಕ್ಷ ಸಾಧನೆಯ ಉದ್ದೇಶವನ್ನು ಇಟ್ಕೊಂಡಂಥ ಮುಮುಕ್ಷುಗಳಿಗಂತೂ ಹೇಳಿ ಮಾಡಿಸಿದ ಕ್ಷೇತ್ರ. ಲೌಕಿಕವಾಗಿ ಕಷ್ಟಗಳಿಂದ ಮೋಕ್ಷವನ್ನು ಪಡ್ಕೊಂಡು ಸುಖ ಶಾಂತಿ ನೆಮ್ಮದಿಯನ್ನು ಕೂಡ ಅಲ್ಲಿ ಅನುಗ್ರಹ ರೂಪವಾಗಿ ಸ್ವೀಕಾರ ಮಾಡಿಕೊಂಡು ಬರ್ಬೋದು. ಈ ರೀತಿಯಾಗಿ ಅಲ್ಲಿ ಹೋಗಿ ಸೇವೆಯನ್ನು ಕ್ಷೇತ್ರ ವಿಧಿಗೆ ಅನುಸಾರವಾಗಿ ಶ್ರದ್ಧಾಭಕ್ತಿಯಿಂದ ಶುಚಿರ್ಭೂತರಾಗಿ ಹೋಗಿ ಏಕೋಭಾವದಿಂದ ಜಗನ್ನಾಥನ ಸೇವೆಯನ್ನು ಮಾಡಿ ಅನುಗ್ರಹ ಪಡೆದು ಬಂದ ಪಕ್ಷದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂತಹ ಒಂದು ಸಂಕಟಗಳಿಂದ ಮೋಕ್ಷವನ್ನು ಹೊಂದತಕ್ಕಂಥ ಅವಕಾಶವಿರ್ತದೆ. ಯಾವುದಾದ್ರೂ ಒಂದು ಕ್ಷೇತ್ರದ ಬಗ್ಗೆ ಈ ರೀತಿಯ ಹಿನ್ನೆಲೆಯನ್ನು ತಿಳಿದುಕೊಂಡು ಹೋದಾಗ ಭಕ್ತಿ ಭಾವ ಒಂದು ರೀತಿ ದ್ವಿಗುಣವಾಗತ್ತೆ.
ಹಾಗಾಗಿ ಕ್ಷೇತ್ರ ಮಹಿಮೆಯಲ್ಲಿ, ಆಚಾರ ವಿಚಾರದಲ್ಲಿ, ದೋಷ ಪರಿಹಾರದಲ್ಲಿ ಹೆಚ್ಚು ನಾವು ಇಂತಹ ಒಂದು ವಿಶೇಷ ವಿಚಾರವನ್ನು ತಿಳಿಸ್ತಾ ಇದ್ದೀವಿ. ಯಾಕಂದರೆ ನಿಮಗೆ ನಮ್ಮ ಈ ಕಾರ್ಯಕ್ರಮದ ತಿರುಳು ಇಷ್ಟ ಆದರೆ ಸಾರ್ಥಕ ಭಾವ ನಮ್ಮದು. ಗುರುಗಳೇ, ಯಾಕೋ ನೀವು ಏನು ಶ್ರೀಧರ ಸ್ವಾಮಿಗಳ ಬಗ್ಗೆ ಹೇಳ್ತಿದ್ರಿ. ಶ್ರೀಧರ ಸ್ವಾಮಿಗಳು ಪ್ರೇರೇಪಿತರಾದಂಥ ಸದ್ಗುರುಗಳು ರಾಮದಾಸರ ಬಗ್ಗೆ ಕೂಡ ಹೇಳುವಾಗ ನಿಮ್ಮ ಕಣ್ತುಂಬಿ ಬಂತು ಕೂಡ. ಅಂದರೆ ಎಷ್ಟು ಒಂದು ಹೆಮ್ಮೆಯ ಭಾವ ಮೂಡುತ್ತೆ. ಎಂತೆಂತಹ ಸಂತ ಮಹಂತರು, ಮಹನೀಯರು, ಸದ್ಗುರುಗಳು ನಮ್ಮ ಈ ಪರಮ ಪವಿತ್ರವಾದ ಭೂಮಿಯಲ್ಲಿ ಜನ್ಮ ತಾಳಿದ್ದಾರೆ ಅಂತ ಕೇಳಿ ಬಹಳನೇ ಖುಷಿ ಅನ್ನಿಸ್ತು. ಆಚಾರ ವಿಚಾರ ವಿಭಾಗದಲ್ಲೂ ಕೂಡ ಅದನ್ನೇ ಮುಂದುವರಿಸೋಣ ಅನ್ನೋದು ನನ್ನ ಭಾವ. ದಯಮಾಡಿ ಮಾತುಕತೆ ಮುಂದುವರಿಸಿ ಗುರುಗಳು. ನೀವು ಹೇಳ್ತಿದ್ರಿ ರಾಮದಾಸರು ದರ್ಶನ ಹೇಗೆ ಕೊಡ್ತಾರೆ ಶ್ರೀಧರ ಸ್ವಾಮಿಗಳಿಗೆ ಅಲ್ವಾ? ಹಾಗೆ ಶ್ರೀಧರ ಸ್ವಾಮಿಗಳು 2 ವರ್ಷಗಳ ಕಠಿಣ ತಪಸ್ಸು, ಆ ಸಂದರ್ಭದಲ್ಲಿ ಅಲ್ಲಿದ್ದವರಿಂದ ಆಗ್ತಕ್ಕಂತಹ ಹಿಂಸೆ. ಯಾಕೆಂತಂದರೆ ಅವ್ರು ಕನ್ನಡದವರು. ನಮ್ಮ ಯಾವುದೇ ವೀಕ್ಷಕರಾಗಲಿ, ಯಾವುದೇ ವ್ಯಕ್ತಿಗಳಾಗಲಿ ದಯವಿಟ್ಟು ಇವತ್ತಿಗೆ ಅದನ್ನು ರಿಲೇಟ್ ಮಾಡ್ಕೋಬೇಡಿ. ಈಗಲೇ ಹೇಳ್ತೀನಿ, ದಕ್ಷಿಣದವರು ಉತ್ತರದವರು ಅನ್ನುವಂಥ ಭಿನ್ನಾಭಿಪ್ರಾಯ ಆಗಲೇ ಕೆಲವರ ತಲೆಯಲ್ಲಿ ಇತ್ತು. ಆದರೆ ಭಾರತ ದೇಶದ ನಾವು ಭಾರತೀಯರು ಎಲ್ಲರೂ ಒಂದೇ ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ಭಾಷೆ ನಮ್ಮನ್ನು ಬೇರೆ ಮಾಡಲೇಬಾರ್ದು, ಎಲ್ಲರಿಗೂ ಅನ್ವಯಿಸ್ತದೆ ಇದು. ಹಾಗಂತ ಹೇಳ್ಕೊಂಡು ನಮ್ಮ ಭಾಷೆಯ ಮೇಲೆ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಅಭಿಮಾನ ಇರಬೇಕು. ಅಭಿಮಾನ ಬೇರೆ, ದುರಭಿಮಾನ ಬೇರೆ. ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ನನಗೆ ಕನ್ನಡ ತುಂಬ ಇಷ್ಟ. ಕಾರಣ ಅದು ನನ್ನ ಮಾತೃಭಾಷೆ. ನಾನು ಹುಟ್ಟಿದ ಕನ್ನಡ ನಾಡಿನಲ್ಲಿ. ನನಗೆ ಕನ್ನಡದ ಮೇಲೆ ಇದ್ದಷ್ಟು ಪ್ರೀತಿ, ಅಭಿಮಾನ ನನ್ನ ಭಾಷೆ ನೋಡಿದರೆ ಜನರಿಗೆ ಅರ್ಥ ಆಗ್ತದೆ. ಹಾಗಾಗಿ ನನಗೆ ಕನ್ನಡದ ಮೇಲೆ ಪ್ರೀತಿ ಇದೆ ಅಂತ ನಾನು ಹೊಸ್ತನ ಏನೋ ತೋರಿಸ್ಕೋಬೇಕು ಅಂತಿಲ್ಲ. ಆ ವಿಚಾರ ಬೇಡ, ಬಿಟ್ಟಾಕೋಣ. ಒಟ್ಟಾರೆ ಅಷ್ಟು ಒಂದು ಶ್ರೀಧರ ಸ್ವಾಮಿಗಳ ಮೇಲೆ ಸ್ವಲ್ಪ ಮಟ್ಟಿನ ಏನು ಹೇಳ್ಬೋದು, ಅದಕ್ಕೆ ಮನಸ್ಸಿನಲ್ಲಿ ಅಭಿಮಾನವೋ ಪ್ರೀತಿಯೋ ಮತ್ತೊಂದು ಇರಲಿಲ್ಲ, ಬದಲಾಗಿ ಹೊಟ್ಟೆ ಕಿಚ್ಚಿತ್ತು. ಕಾರಣ ಏನು ಅಂದರೆ ಅವರ ನಿಷ್ಠೆ. ಎಷ್ಟೇ ಜ್ವರ ಬರಲಿ, ಎಂಥದೇ ಸ್ಥಿತಿ ಇರಲಿ, ಅವರಿಗೆ ಅಲ್ಲಿದ್ದಾಗ ಆರೋಗ್ಯದಲ್ಲಿ ಅನೇಕ ಬಾರಿ ವ್ಯತ್ಯಾಸಗಳಾಗ್ತಿತ್ತು. ಅಂಥದ್ರಲ್ಲಿ ಅವ್ರು 4 ಗಂಟೆಗೆ ಏಳೋದಿರ್ಬೋದು, ತಣ್ಣೀರು ಸ್ನಾನ ಮಾಡೋದಿರ್ಬೋದು, ಅನುಷ್ಠಾನ ಜಪಗಳನ್ನು ಮಾಡೋದಿರ್ಬೋದು, ಕ್ಲೀನಿಂಗ್ ಇರ್ಬೋದು. ಒಂದು 16-18 ವರ್ಷದ ಹುಡುಗನ ಹತ್ರ ಇಡೀ ದೇವಸ್ಥಾನವನ್ನು ಸ್ವಚ್ಛಗೊಳಿಸೋ ಕೆಲಸ, ಪಾತ್ರೆ ತೊಳೆಯೋ ಕೆಲಸ, ಅಡುಗೆ ಮಾಡೋ ಕೆಲಸ, ಪೂಜೆ ಮಾಡೋ ಕೆಲಸ, ಹೂ ಕೊಯ್ಯೋ ಕೆಲಸ, ನೀರು ಹೊರೋ ಕೆಲಸ, ಹೀಗೆ ಎಲ್ಲ ಕೆಲಸವನ್ನು ಅವರಿಂದ ಮಾಡಿಸ್ತಿದ್ರಂತೆ. ಅವ್ರ ಚರಿತ್ರೆಯಲ್ಲಿ ಬರ್ತದೆ. ಅವರು ಬ್ರಹ್ಮೈಕ್ಯರಾಗಿ 5 ತಿಂಗಳ ನಂತರದಲ್ಲಿ ಪ್ರಪಂಚಕ್ಕೆ ನಾನು ಬಂದಿದ್ದು. ಹಾಗಾಗಿ ನನಗೆ ಅವರನ್ನು ದೇಹ ಸಹಿತವಾಗಿ ಅವರನ್ನು ನೋಡುವಂಥ ಭಾಗ್ಯ ಆ ಕಾಲದಲ್ಲಿ ಇರಲಿಲ್ಲ. ಆದರೆ ಅವರನ್ನು ನೋಡಿದೆ, ನಾನು ಅನುಭವಿಸಿದೆ. ನೋಡೋದು ಅಂದರೆ ಮಹಾತ್ಮರನ್ನು ನೋಡೋದ್ರಿಂದ ಯಾವ ಉಪಯೋಗವೂ ಇಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್. ಅದನ್ನು ಅನುಭವಿಸಬೇಕೇ ಹೊರತು ಅದರ ಬಗ್ಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರ ಆ ಚೈತನ್ಯದಿಂದ ಬರ್ತಕ್ಕಂತಹ ತೇಜಸ್ಸಿರ್ಬೋದು, ಅವರ ಚೈತನ್ಯದಿಂದ ಬರ್ತಕ್ಕಂತಹ ಯಾವ ಒಂದು ಆ ದಿವ್ಯವಾಗಿರ್ತಕ್ಕಂಥ ಅನುಭವ ಇದೆಯಲ್ಲ, ಅದನ್ನು ಅನುಭವಿಸೋರಿಗೆ ಮಾತ್ರ ಗೊತ್ತು. ಅದನ್ನು ಅನುಭವಿಸ್ಬೇಕು ಅಂತಂದರೆ ಇವತ್ತು ಅವಕಾಶ ಸಂಪೂರ್ಣವಾಗಿ ನಮಗಿನ್ನೂ ಸಹ ಇದೆ. ನಮ್ಮ ಕರ್ನಾಟಕದಲ್ಲಿದೆ. ನಮ್ಮ ಕನ್ನಡ ನಾಡಿನ ಮಲೆನಾಡಿನಲ್ಲಿ ಶಿವಮೊಗ್ಗದಲ್ಲಿರ್ತಕ್ಕಂಥ ವರದಹಳ್ಳಿ ಕ್ಷೇತ್ರ. 1973 ಇಸ್ವಿ ಏಪ್ರಿಲ್ ತಿಂಗಳಿನಲ್ಲಿ ಚೈತ್ರ ಬಹುಳ ಬಿದಿಗೆಯ ದಿವಸ ಅವರು ಶರೀರವನ್ನು ಬಿಟ್ಟು ಸಮಾಧಿಸ್ಥರಾದರು. ಇವತ್ತಿಗೂ ಕೂಡ ಯಾರು ನಂಬಿ ಅಲ್ಲಿ ನಡ್ಕೊಳ್ತಾರೆ, ನಂಬೋದು ಅವರವ್ರ ವೈಯಕ್ತಿಕ, ನಾನೇನು ಹೇಳೋದಿಲ್ಲ. ಆದರೆ ನನ್ನ ಅನುಭವದ ಮೇಲೆ ನಾನು ಹೇಳೋದಾದರೆ, ನಾನು ಸುಮಾರು ಒಂದು 100 kg ತೂಕ ಇರ್ತಕ್ಕಂಥವನು. ಅಲ್ಲಿ ಹೆಚ್ಚು ಕಡಿಮೆ 300 ಮೆಟ್ಲಿದೆ. ಮೇಲ್ವರೆಗೆ ಹತ್ಕೊಂಡು ಹೋಗ್ತೀನಿ, ನನಗೇನು ಉಸಿರು ಬರಲ್ಲ. ಈ ಥರ ಪರಿಸ್ಥಿತಿ ನಮಗಂತೂ ಆಗಲ್ಲ. ಕಾರಣ ಏನು ಅಂತ ಯೋಚನೆ ಮಾಡಿ. ಕೆಳಗಡೆ ಇರತಕ್ಕಂಥ ಒಂದು ಶ್ರೀಧರ ತೀರ್ಥ ಅನ್ನುವಂತಹ ಒಂದು ನೀರು ಬೀಳ್ತಕ್ಕಂಥದ್ದು, ಅದು ಸ್ವತಃ ಶ್ರೀಧರ ಸ್ವಾಮಿಗಳು ಅವರು ಅಲ್ಲಿ ನೀರಿಗೆ ಸ್ವಲ್ಪ ತೊಂದರೆ ಬಂದಂತಹ ಸಂದರ್ಭದಲ್ಲಿ ತಾವು ತಪಸ್ಸಿಗೆ ಹೋಗಿ ಉಪಯೋಗಿಸ್ತಾ ಇದ್ದಂತಹ ದಂಡವನ್ನು ಕುಟ್ಟಿ ತೋರಿಸಿ ಇಲ್ಲಿ ಬರುತ್ತೆ ನೀರು ಅಂಥೇಳಿ ತೋರಿಸಿದ ಜಾಗದಲ್ಲಿ ಇವತ್ತು ನೀರು ಬಂದಿದೆ. ಎಂತಹ ಬೇಸಿಗೆಯಲ್ಲೂ ಸಹ, ಘೋರ ಬೇಸಿಗೆಯಲ್ಲಿ ಮೇ ತಿಂಗಳಿನಲ್ಲೂ ಕೂಡ, ಜೂನ್ ತಿಂಗಳಿನಲ್ಲೂ ಒಂದೊಮ್ಮೆ ಮಳೆ ಬರದೇ ಇದ್ರೂ ಆ ಶ್ರೀಧರ ತೀರ್ಥದಲ್ಲಿ ನೀರು ಓವರ್ಫ್ಲೋ ಆಗ್ತದೆ, ಹೆಚ್ಚು ತುಂಬಿ ಉಕ್ಕಿ ಹೊರಗಡೆ ಬರ್ತದೆ. ಆ ಜಾಗದಲ್ಲಿ ಗೋವಿನ ಮುಖವನ್ನಿಟ್ಟು ಆ ಗೋವಿನ ಬಾಯಿನ ಮುಖಾಂತರವಾಗಿ ನೀರು ಬರುವಂಥ ರೀತಿಯಲ್ಲಿ ಒಂದು ಗೋ ಪ್ರತಿಮೆಯನ್ನು ಮಾಡಿಟ್ಟಿದ್ದಾರೆ. ಪ್ರಾಕೃತಿಕವಾಗಿ ಉತ್ಪತ್ತಿಯಾಗಿರ್ತಕ್ಕಂಥ ಜಲ ಓವರ್ಫ್ಲೋ, ತುಂಬಿ ಉಕ್ಕಿ ಹರಿಯುವಂಥದ್ದು ನಮ್ಮಂಥವರಿಗೆ ಹೋಗತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಸುಖವಾಗಿ ತೀರ್ಥ ರೂಪದಲ್ಲಿ ಸಿಗಲಿ ಅನ್ನುವಂಥ ಕಾರಣಕ್ಕಾಗಿ
ಆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವತ್ತಿಗೂ ಕೂಡ ಆ ನೀರು ಎಷ್ಟು ತಣ್ಣಗಿರ್ತದೆ ಅಂತಂದರೆ ಎಂಥದೇ ಸಂದರ್ಭದಲ್ಲಿ ಹೋದರೂ ತುಂಬ ಫ್ರಿಜ್ ವಾಟರ್ ಇದ್ದಷ್ಟು ತಣ್ಣಗಿರ್ತದೆ. ಇದರ ಜೊತೆಯಲ್ಲಿ ವಿಚಿತ್ರ ಅಂದರೆ 3 ನಿಮಿಷಕ್ಕಿಂತಲೂ ಹೆಚ್ಚು ಕಾಲ ಆ ನೀರಿನ ಕೆಳಗಡೆ ನಿಲ್ಲೋಕ್ಕಾಗಲ್ಲ. ನಾನು ಸ್ವತಃ ಅನುಭವ ಹೇಳಬೇಕಂದ್ರೆ 3 ನಿಮಿಷಕ್ಕಿಂತಲೂ ಹೆಚ್ಚು ಕಾಲ ಸೆಕೆ ಅಂತ ನಿಂತ್ಕೊಂಡು ತಪ್ಪಿಗೆ ಮೈಯೆಲ್ಲ ಕಂಪ್ಲೀಟ್ ಉರಿ ಶುರುವಾಗಿತ್ತು. ಅಗ್ನಿ ತತ್ವ ಇರತಕ್ಕಂಥ ನೀರದು. ಚಳಿಗಾಲದಲ್ಲಿ ಅಲ್ಲಿ ಸ್ನಾನ ಮಾಡ್ಕೊಂಡು ತುಂಬ ಚಳಿ ಆದಾಗ ನಿಲ್ಲೋಕ್ಕಾಗಲ್ಲ, ಅಷ್ಟು ತಣ್ಣಗಿರ್ತದೆ. ಆದರೆ ಅಲ್ಲಿ ಸ್ನಾನ ಮಾಡ್ಕೊಂಡು 2 ನಿಮಿಷ ಹೊರಗಡೆ ಬರ್ತಿದ್ದಂಗೆ ಮೈಯಿಂದ ನೀರು ಇಳಿಲಿಕ್ಕೆ ಶುರುವಾಗ್ತದೆ ಬೆವರು. ಜನವರಿ ತಿಂಗಳಿನಲ್ಲಿ ನಾನು ನೀರಿನಲ್ಲಿ ಸ್ನಾನ ಮಾಡಿ ಬೆವರಿದ್ದೀನಿ, ಸ್ವಂತ ಅನುಭವ. ಹಾಗಾಗಿ ಬಹಳ ಅದ್ಭುತವಾಗಿ ಮಹಿಮಾನ್ವಿತವಾಗಿರತಕ್ಕಂತಹ ಶಕ್ತಿ ಇರತಕ್ಕಂಥ ಒಂದು ಸ್ಥಳ. ಅಲ್ಲಿ ಹೋಗಿ ಸೇವೆ ಇತ್ಯಾದಿಗಳನ್ನು ಮಾಡಿ ಪ್ರಾಮಾಣಿಕವಾಗಿ ನಡ್ಕೊಳ್ತಕ್ಕಂಥವರಿಗೆ ಸಹಸ್ರಾರು ಜನರಿಗೆ ಇವತ್ತೂ ಕೂಡ ಶ್ರೀಧರ ಸ್ವಾಮಿಗಳವರ ಪೂರ್ಣವಾದಂಥ ಅನುಗ್ರಹ ಆಗಿಯೇ ಆಗ್ತದೆ. ಸಾಕ್ಷಿ ಬೇಕಷ್ಟಿದೆ. ಗುರುಗಳೇ, ಒಬ್ಬರು ಭಕ್ತರು ಹೇಳಿದಂಥ ಮಾತನ್ನು ನಾನಿಲ್ಲಿ ಸ್ಮರಿಸ್ಕೊಳ್ತೇನೆ. ಯಾಕಂದರೆ ವಿವಿಧ ರೀತಿಯ ಪೂಜೆಗಳಿರುತ್ತಂತೆ, ಅದರಲ್ಲಿ ಅವರನ್ನು ಸ್ಮರಿಸ್ಕೊಳ್ಳೋದು ಒಂದು ರೀತಿಯ ಪೂಜೆ. ಅವ್ರು ಮಾಡಿರುವಂಥ ಪವಾಡಗಳನ್ನು ಸ್ಮರಿಸ್ಕೊಳ್ಬೇಕಂತೆ ಭಕ್ತರಾಗಿರುವಂಥವ್ರು. ನಾನು ಶ್ರೀಧರ ಸ್ವಾಮಿಗಳ ನೇರ ದರ್ಶನವನ್ನು ಮಾಡಿಲ್ಲ, ಇನ್ನೂ ವರದಹಳ್ಳಿಗೆ ಹೋಗಿಲ್ಲ. ಆದರೆ ಭಕ್ತರು ಒಮ್ಮೆ ಹೇಳಿದ್ದು ಅಂದರೆ ಅವರ ಪೂರ್ವಜರ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಒಬ್ಬರು ಯಾರೋ ಹೊರ ದೇಶದಲ್ಲಿದ್ದರಂತೆ. ಆದರೆ ಗುರುಗಳು ಇವರ ಮನೆಗೆ ಬಂದು ಆಶೀರ್ವಾದ ಮಾಡಿದರು ಶ್ರೀಧರ ಸ್ವಾಮಿಗಳು. ಅವರ ತಾಯಿ ಅಂದ್ಕೊಂಡ್ರಂತೆ, ನನ್ನ ಆ ಮಗನಿಗೂ ಆಶೀರ್ವಾದ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅಂತ. ಆದರೆ ವೀಕ್ಷಕರೇ, ಹೌದು, ಅವರು ಹೊರ ದೇಶದಲ್ಲಿರೋದು. ವಿಸ್ಮಯ ಅಂದರೆ ವೀಕ್ಷಕರೇ, ಗುರುಗಳು ಬಂದಿದ್ದಾರೆ, ಹೋಗಿದ್ದಾರೆ. ಅದಾದ ನಂತರ ಒಂದು ಅಂದರೆ ಅಲ್ಲಿಂದ ಲೆಟ್ರ್ ಬರೋದಕ್ಕೆ ಲೇಟ್ ಆಗುತ್ತಲ್ವಾ, ಸುಮಾರು ದಿನಗಳ ನಂತರ ಒಂದು ಪತ್ರ ಬಂತಂತೆ. ಎಕ್ಸಾಕ್ಟ್ಲಿ ಗುರುಗಳು ಇವರು ಮನೆಗೆ ಬಂದು ಹೋದ ನಂತರ ಆ ತಾಯಿ ಜೀವ ಗುರುಗಳ ಹತ್ರ ಹೇಳಿರೋದಷ್ಟೇ, ನಿಮ್ಮ ಒಂದು ಆಶೀರ್ವಾದ ನಮ್ಮ ಮಗನಿಗೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಆಗತ್ತೆ ಬಿಡಿ ಅಂತ ಅಷ್ಟೇ ಗುರುಗಳು ಹೇಳಿರೋದು. ಆ ಒಬ್ಬ ವ್ಯಕ್ತಿ, ಹೊರದೇಶದಲ್ಲಿದ್ದಂಥ ವ್ಯಕ್ತಿಯ ದಿಂಬಿನ ಪಕ್ಕ ಪ್ರಸಾದ ಇತ್ತಂತೆ, ಅಂದರೆ ಅದು ವಿಭೂತಿ ರೂಪದಲ್ಲಿ. ಆತ ಆಶ್ಚರ್ಯಪಟ್ಟಂತೆ ಇದು ಎಲ್ಲಿಂದ ಬಂತು ಅಂತ. ಆ ರೀತಿ ಗುರುಗಳನ್ನು ನಾವೇನಾದರೂ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಚಮತ್ಕಾರ ನಡೆಯುತ್ತೆ, ಎಲ್ಲವೂ ಸಾಧ್ಯ ಅಂತ ಅಲ್ವಾ ಗುರುಗಳೇ? ಖಂಡಿತ ನೀವು ಹೇಳಿದ ಸತ್ಯ. ವಿಶ್ವಾಸ ಫಲದಾಯಕ. ಮನುಷ್ಯನಿಗೆ ಯಾವಾಗ ನಂಬಿಕೆ ಅಂತಕ್ಕಂಥದ್ದು ಅವನ ಮನಸ್ಸಿನಲ್ಲಿ ಬೇರೂರ್ತದೆ, ಆವಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಫಲ ಅಂತಕ್ಕಂಥದ್ದು ದೊರಕುತ್ತದೆ. ಅಮೇರಿಕದಲ್ಲಿರೋದು ಬಿಡಿ, ಚಂದ್ರಲೋಕದಲ್ಲಿದ್ದರೂ ಹೋಗ್ಬೋದು, ಗೊತ್ತಿಲ್ಲ. ಯಾಕೆ ಅಂತಂದರೆ ನೋಡಿ, ಸಾಧಕರು ಅನ್ನೋರು ಕೂಡ ನಮ್ಮಂತೆ ದೇಹಧಾರಿಗಳೇನೆ. ಇದನ್ನು ಮೊದಲು ನಾವು ನೆನ್ಪಿಟ್ಕೋಬೇಕು. ನಮ್ಮಂತೆ ದೇಹಧಾರಿಗಳೇನೆ, ಆದರೆ ಆ ದೇಹದ ಒಳಗಡೆ ಇರತಕ್ಕಂಥ ಜೀವ ಇದೆಯಲ್ಲ, ಆ ಜೀವದಲ್ಲಿರ್ತಕ್ಕಂಥದ್ದು ಹಠ, ಸಾಧನೆ ಮತ್ತು ಆ ಮನಸ್ಸು ಯಾವಾಗ ಆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತಕ್ಕಂಥದ್ದು 5 ತತ್ವಗಳು ನಮ್ಮೊಳಗಿದೆ. ಯಾವಾಗ ನಮ್ಮ ಜೀವ ಚೈತನ್ಯ ಶರೀರವನ್ನು, ಮನಸ್ಸನ್ನು, ಬುದ್ಧಿಯನ್ನು, ಚಿತ್ತವನ್ನು ದಾಟ್ತದೆಯಲ್ಲ, ಅದು ಯೋಗ ಮಾರ್ಗದಲ್ಲಿರ್ತಕ್ಕಂಥವ್ರಿಗೆ ಹೇಳ್ತಕ್ಕಂಥದ್ದು, ಸಾಧಕರಿಗೆ ಹೇಳುವಂಥದ್ದು. ಅದನ್ನು ದಾಟಿ ಯಾವಾಗ ವಿಶ್ವಚೈತನ್ಯ ಶಕ್ತಿ, ಯೂನಿವರ್ಸಲ್ ಸೋಲ್ ಅಂತೇಳಿ ಇಂಗ್ಲೀಷಲ್ಲಿ ಹೇಳ್ತಾರಲ್ವ, ಪರಶಕ್ತಿ ಅಥವಾ ಬ್ರಹ್ಮಶಕ್ತಿ, ಬಿಗ್ ಬ್ಯಾಂಗ್ನಲ್ಲಿ ಕಂಡಿರ್ತಕ್ಕಂಥ ಗಾಡ್ ಪಾರ್ಟಿಕಲ್ ಅಂತ ಏನು ಹೇಳ್ತಾರೆ. ನಾನು ವೈಜ್ಞಾನಿಕವಾಗಿ ತುಂಬ ಆಸೆ ಪಡ್ತೇನೆ, ಇಷ್ಟಪಡುವಂಥ ಸಬ್ಜೆಕ್ಟ್ ವಿಜ್ಞಾನ ಕೂಡ. ನನಗೆ ಅಧ್ಯಾತ್ಮದಷ್ಟೇ ಇಂಟ್ರೆಸ್ಟ್ ಇರ್ತಕ್ಕಂಥ ಇನ್ನೊಂದು ಸಬ್ಜೆಕ್ಟ್ ನನಗೆ ವಿಜ್ಞಾನವೇ. ಯಾಕೆಂದರೆ 2 ಬೇರೆ ಅಲ್ಲ ನಮ್ಮ ಲೆಕ್ಕದಲ್ಲಿ. ನಮಗೆ ತಿಳುವಳಿಕೆ ಇಲ್ಲದೆ ಇರೋದರಿಂದ ಹಂಗೆ ಕಾಣಿಸ್ತದೆ, 2 ಬೇರೆ ಅಲ್ಲ. ವಾಸ್ತವಾಂಶ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳೆಲ್ಲರೂ ಸಹ ತಪಸ್ವಿಗಳೇನೆ, ದೊಡ್ಡ ದೊಡ್ಡ ತಪಸ್ವಿಗಳೆಲ್ಲರೂ ಕೂಡ ಸೈಂಟಿಸ್ಟೇನೆ. ಇದು 2 ಕೂಡ ಸತ್ಯ. ಹಾಗಾಗಿಯೇ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳಿಗೂ ಉದ್ದುದ್ದ ಗಡ್ಡ ಇರುತ್ತೆ, ದೊಡ್ಡ ದೊಡ್ಡ ಋಷಿಮುನಿಗಳಿಗೂ ಉದ್ದುದ್ದ ಗಡ್ಡ ಇರುತ್ತೆ. ಇಬ್ಬರೂ ತಪಸ್ಸು ಮಾಡ್ತಾರೆ, ಅಂದರೆ ಒಂದು ಪರ್ಟಿಕ್ಯುಲರ್ ವಿಷಯವನ್ನು ಹಿಡ್ಕೊಂಡು ಆಳುವಾಗ ಅಧ್ಯಯನ ಮಾಡ್ತಾರೆ. ಹಾಗಾಗಿ ಅವರಿಗೆ ದೇಹದ ಅಲಂಕಾರ ಇತ್ಯಾದಿಗಳ ಬಗ್ಗೆ ಶೇವ್ ಮಾಡ್ಕೋಬೇಕು, ಟ್ರಿಮ್ ಆಗಿಟ್ಕೋಬೇಕು ಇತ್ಯಾದಿಗಳೆಲ್ಲ ಅವರಿಗೆ ಇರೋದಿಲ್ಲ. ನಾಟಕಕ್ಕೆ ಗಡ್ಡ ಬಿಡೋದು ಬೇರೆ, ಅರ್ಥ ಆಯ್ತಲ್ಲ? ನಾಟಕ ಮಾಡೋದಕ್ಕಾಗಿ, ಆ್ಯಕ್ಟಿಂಗ್ ಮಾಡೋದಕ್ಕಾಗಿ ಗಡ್ಡ ಬಿಡೋದು ಬೇರೆ, ಮತ್ತು ಸಾಧನೆ ಮಾಡುವ ಕಡೆಗೆ ಗಮನವನ್ನು ಕೊಟ್ಟು ಅಲಂಕಾರದ ಕಡೆ ಗಮನವಿಲ್ಲದೆ ಗಡ್ಡ ಬೆಳೆಯೋದು ಬೇರೆ. ನಾನು ಯಾರನ್ನೂ ಉದ್ದೇಶಪಟ್ಟು ಹೇಳ್ತಿಲ್ಲ, ಹಾಗೆ ತಗೋಬೇಡಿ ದಯವಿಟ್ಟು. ಮುಖ್ಯವಾದಂಥ ವಿಚಾರ ಇದು. ಇರಲಿ, ನಾವೀಗ ವಿಷಯಕ್ಕೆ ಬರೋಣ. ಯಾವಾಗ ಒಬ್ಬ ಸಾಧಕನಾಗಿರ್ತಕ್ಕಂಥವನು ಬ್ರಹ್ಮವಸ್ತುವಿನ ಜೊತೆ ಕನೆಕ್ಟ್ ಆಗ್ತಾನೆ, ಆತನಲ್ಲ ಒಳಗಡೆಗೆ ಬರ್ತಕ್ಕಂತಹ ಬ್ರಹ್ಮವಸ್ತುವಿನ
ಒಂದು ಕನೆಕ್ಟಿವಿಟಿ ಸಂಪರ್ಕದಿಂದಾಗಿ ಆತ ಇಡೀ ವಿಶ್ವವ್ಯಾಪಕನಾಗುವಂಥ ಸಾಮರ್ಥ್ಯವನ್ನು ಹೊಂದಿರ್ತಾನೆ. ಎಲ್ಲ ಸಾಧಕರಿಗೆ ಆ ಸಾಮರ್ಥ್ಯ ಇರ್ತದೆ. ಹಾಗಾಗಿ ನೀವು ಹೇಳಿದ್ರಲ್ಲ, ಅಮೇರಿಕದಲ್ಲಿ ಅಥವಾ ಬೇರೆ ದೇಶದಲ್ಲಿದ್ದಂತಹ ಆ ತಾಯಿಯ ಮಗನ ಒಂದು ದಿಂಬಿನ ಪಕ್ಕದಲ್ಲಿ ಪ್ರಸಾದ ರೂಪವಾಗಿ ಸಿಕ್ತು ಅಂತ ಹೇಳಿ ಸಾಧ್ಯ ಉಂಟು. ನಂಬಿದ್ರೆ ಎಲ್ಲವೂ ಉಂಟು, ನಂಬದೇ ಇದ್ರೆ ಏನೂ ಇಲ್ಲ. ಯಾವುದೂ ಇಲ್ಲ. ನಂಬಿಕೆಗೆ ಅಂತಹ ಶಕ್ತಿ ಇದೆ, ಭಕ್ತಿಗೆ ಮೀರಿದ ಶಕ್ತಿ ಮತ್ತೊಂದಿಲ್ಲ ಅಂತ ಸಾರುವಂಥ ಒಂದಷ್ಟು ಪುಟ್ಟ ಪುಟ್ಟ ವಿಚಾರಗಳನ್ನು ಗುರುಗಳು ನಮ್ಮ ಜೊತೆ ಹಂಚ್ಕೊಳ್ತಿದ್ದಾರೆ. ಗುರುಗಳೇ, ಪ್ರಶ್ನೆಯನ್ನ ಪ್ರತಾಪ್ CJ ಅನ್ನೋರು ಕಳಿಸಿದ್ದಾರೆ. ಹುಟ್ಟಿರುವಂಥ ದಿನಾಂಕ 27/2/1987, ಸಮಯ 12:03 AM ಅಂತ ಹೇಳ್ತಾ ಇದ್ದಾರೆ. ಮಧ್ಯರಾತ್ರಿ 12 ಗಂಟೆ 3 ನಿಮಿಷ. ಹೌದು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ನನ್ನ ಹೆಸರು ಪ್ರತಾಪ್ CJ, ಮಂಡ್ಯದವರು. ಮಂಡ್ಯದ ಪಕ್ಕ ಚಿಕ್ಕ ಮಂಡ್ಯ ಊರು ಅಂತ ಹೇಳ್ತಿದ್ದಾರೆ. ಗುರುಗಳೇ, ನಾನು ಒಂದು ಕೆಲಸದ ಬಗ್ಗೆ, ನಾನು ರೈಟರು, ಸೊ ನಾನೊಂದು ಸಿನಿಮಾ ನಿರ್ದೇಶನ ಮಾಡಬೇಕಂತ ಇದ್ದೀನಿ. ಒಬ್ಬರು ನಿರ್ಮಾಣ ಮಾಡೋದಕ್ಕೆ ಮುಂದೆ ಬರ್ತೀನಿ ಅಂತ ಹೇಳಿದ್ದಾರೆ, ಆದರೆ ಅಷ್ಟು ಪೂರಕವಾಗಿ ಇನ್ನೂ ಸ್ಪಂದಿಸ್ತಾ ಇಲ್ಲ. ಈ ಒಂದು ಸಿನಿಮಾ ಕ್ಷೇತ್ರದಲ್ಲಿ ನಾನು ಮುಂದುವರಿತೀನ ಮತ್ತು ಮನೆಯಲ್ಲಿ ಹೇಗಿರುತ್ತೆ, ಆರೋಗ್ಯದ ಬಗ್ಗೆ ಎಲ್ಲ ತಿಳಿಸಿ. ನನ್ನ ಮದುವೆ ಆಗಿದೆ, ಮದುವೆ, ವೈವಾಹಿಕ ಜೀವನ ಮತ್ತು ನನ್ನ ಈ ಒಂದು ಸಿನಿ ಪಯಣ ಹೇಗಿರುತ್ತೆ ಅಂತ ಕೇಳ್ತಿದ್ದಾರೆ. ಇಲ್ಲೇ ಮುಂದುವರಿಲ್ಲ ಅಥವಾ ನಾನೇನಾದ್ರು ಬದಲಾಯಿಸ್ಬೇಕಾ ಕೆಲಸವನ್ನ ಅಂತ ಕೇಳ್ತಿದ್ದಾರೆ ಗುರುಗಳೇ. ಬಹಳ ಚೆನ್ನಾಗಿದೆ ಇವರ ಪ್ರಶ್ನೆ. ಅವರ ಭವಿಷ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯೂ ಹೌದು. ಮತ್ತು ನಮಗೂ ಕೂಡ ಏನಾದ್ರು ಒಂದು ಸದಭಿರುಚಿಯ ಒಂದು ಸಿನಿಮಾ ಅಪರೂಪಕ್ಕೆ ಸಿಕ್ಕತ್ತಾ ಅಂತ ನೋಡೋಣ. ಅಂದರೆ ನೀವು ಅಭಿನಯಿಸೋಕ್ಕಾಗಲ್ಲ? ಹಾಗೇನಿಲ್ಲ, ನಮಗೂ ಅಷ್ಟೊಂದು ಅಪೇಕ್ಷೆ ಇಲ್ಲವೂ ಇಲ್ಲ, ಬೇಡವೂ ಬೇಡ. ಆ ಕ್ಷೇತ್ರ ಯಾರಿದ್ದಾರೋ ಅವರಿಗಷ್ಟೇ ಸುಖವಾಗಿರಲಿ, ಸಂತೋಷವಾಗಿ ಚೆನ್ನಾಗಿರಲಿ, ಆದಷ್ಟು ಸದಭಿರುಚಿ ಅಂದರೆ ನಾವು ನೋಡೋದಕ್ಕೆ ಒಳ್ಳೆ ಸಿನಿಮಾ ಸಿಗಲಿ ಅಂತ ಹಾರೈಸೋಣ. ಅದು ನಮ್ಮ ಕನ್ನಡ ಸಿನಿಮಾ ರಂಗ ಈ ಹಿಂದೆ ಅದ್ಭುತವಾಗಿರ್ತಕ್ಕಂಥ ಒಂದೆರಡಲ್ಲ, ಬೆರಳೆಣಿಕೆ ಅಷ್ಟೂ ಅಲ್ಲ, 10 ಅಲ್ಲ 100 ಸಿನಿಮಾಗಳನ್ನು ಕೊಟ್ಟಂತಹ ಚಿತ್ರರಂಗ. ಹಾಗಾಗಿ ಅದರಲ್ಲಿ ಮಹಾನ್ ಸಾಧಕರೆಲ್ಲ ಆಗೋಗಿದ್ದಾರೆ. ಹಾಗಾಗಿ ಅಂಥ ಸಾಧಕರು ಅಥವಾ ಆ ಒಂದು ಸಾಮರ್ಥ್ಯ ಇರತಕ್ಕಂಥವ್ರು ಮತ್ತೆ ಬರಲಿ ಅಂತ ನಾವು ಹಾರೈಸ್ತಾ ಪ್ರತಾಪ್ ಅವ್ರ ಜಾತಕವನ್ನು ಮೊದಲು ನೋಡ್ಬಿಡೋಣ, ವಿಷಯಕ್ಕೆ ಬರೋಣ. ಪ್ರತಾಪ್ ಅವರೇ, ನೀವು ಕಳಿಸಿರ್ತಕ್ಕಂಥ ಡೇಟ್ ಆ್ಯಂಡ್ ಟೈಮ್ ಪ್ರಕಾರವಾಗಿ ನಿಮ್ಮದು ವೃಶ್ಚಿಕ ಲಗ್ನ ಆಗ್ತದೆ. ಲಗ್ನಾಧಿಪತಿ ಆಗಿರ್ತಕ್ಕಂಥ ಮಂಗಳ 6ನೇ ರಾಶಿಯಲ್ಲಿದ್ದಾನೆ. ಧನಿಷ್ಠ ನಕ್ಷತ್ರ ಮತ್ತು ಮಕರ ರಾಶಿ ಆಗ್ತದೆ. ನಿಮ್ಮದು ಗಿ ಅನ್ನುವಂಥ ಅಕ್ಷರದಿಂದ ನಿಮ್ಮ ಹೆಸರು, ಅಂದರೆ ನಕ್ಷತ್ರಾನುಸಾರ ಹೆಸರಿಟ್ಕೋಬೇಕು ಅಂದರೆ ಹಿಂದೆ ಒಂದು ದಿವಸ ಆ ಸಬ್ಜೆಕ್ಟ್ ಬಂದಿತ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಹುಟ್ಟು ಹೆಸರು ಗಿರಿಜೇಶ್, ಇದನ್ನು ನೆನ್ಪಿಟ್ಕೊಳ್ಳಿ. ಗಿರೀಶ್ ಅಂತ ಇಟ್ಕೋಬೇಡಿ, ಸಿನಿಮಾಕ್ಕೋಸ್ಕರವಾಗಿ ನಿಮ್ಮ ಹೆಸರನ್ನು ಗಿರಿಜೇಶ್ ಅಂತೇಳಿ ಚೇಂಜ್ ಮಾಡ್ಕೊಳ್ಳಿ, ಆಯಿತಾ? ಗಿರಿಜೇಶ್ CM ಅಂತ ಮಾಡ್ಕೊಳ್ಳಿ. ಕಾರಣ ಏನೋ, ಚಿಕ್ಕ ಮಂಡ್ಯ ಅನ್ನೋ ಲೆಕ್ಕದಲ್ಲಿ ಸಿನಿಮಾದ ಮೀಡಿಯಾ ಹೆಸರಾಗಿರಲಿ ನಿಮ್ಮದು. ಇದು ನನ್ನ ಸಲಹೆ, ಇದು ಗಿರಿಜೇಶ್ CM ಆಯ್ತಲ್ಲ. ಇದು ನಿಮ್ಮ ಸಿನಿಮಾಕ್ಕೆ ಸಂಬಂಧಪಟ್ಟು ವೃತ್ತಿಪರ ಜೀವನಕ್ಕೆ ನೀವು ಇಟ್ಕೋಬೇಕಾದ ಹೆಸರು. ಈ ಹೆಸರನ್ನು ಇಟ್ಕೊಂಡು ನೀವು ಮುಂದುವರಿಯಿರಿ ಅನ್ನೋದು ನಮ್ಮ ಮೊದಲನೇ ಹಾರೈಕೆ. ಜೊತೆಯಲ್ಲಿ ಈಗ ನಿಮ್ಮ ಜಾತಕದ ಪ್ರಕಾರ ಗುರು ದಶಾದಲ್ಲಿ ರಾಹುಭುಕ್ತಿ ಆರಂಭ ಆಗಿದೆ. ಇನ್ನು ಕೆಲವು ದಿವಸಗಳು, ಅಂದರೆ ಹೆಚ್ಚು ಕಡಿಮೆ ಒಂದು 6-8 ತಿಂಗಳುಗಳ ಕಾಲ ಈ ಒಂದು ಗುರು ದಶಾ ಅಂತಕ್ಕಂಥದ್ದು ಇರೋದು. ಇದರ ಜೊತೆಯಲ್ಲಿ ಏನಾಗಿದೆ, ಆ ಒಂದು ರಾಹುಭುಕ್ತಿ ಇರತಕ್ಕಂತಹದ್ದು. ಗುರು ರಾಹುಗಳು ಇಷ್ಟು ವರ್ಷವೂ ಶುಭ ಸ್ಥಿತಿಯಲ್ಲಿ ಇರಲಿಲ್ಲ. ಗುರುದಶೆ ನಿಮ್ದು ಆರಂಭವಾಗಿ 13 ವರ್ಷ ಆಗಿದೆ. ಈ 13 ವರ್ಷದಿಂದಲೂ ಕೂಡ ಈ ಒಂದು ಯೋಗ ಅಂತಕ್ಕಂಥದ್ದು ಬಂದಿರಲಿಲ್ಲ. ಈಗ ಏನಾಗಿದೆ ಅಂದರೆ, ಗುರು ದಶೆ ಕಳೆಯೋದಕ್ಕೂ ಶನಿ ದಶೆ ಆರಂಭವಾಗೋದಕ್ಕೂ, ಗುರು ನಿಮ್ಮ ಜನ್ಮ ರಾಶಿಯಿಂದ ಸಪ್ತಮಕ್ಕೆ ಬಂದು ಉಚ್ಚನಾಗೋದಕ್ಕೂ ಮತ್ತು ಜನ್ಮ ಲಗ್ನದಿಂದ 9 ಭಾಗ್ಯಸ್ಥಾನಕ್ಕೆ ಬಂದು ಉಚ್ಚನಾಗಲಿಕ್ಕೂ, ಶನೈಶ್ಚರ 6ನೇ ರಾಶಿಗೆ ಬಂದು ಉಚ್ಚನಾಗಲಿಕ್ಕೂ ದಶಾಕಾರಕನಾಗಿ ಇದೆಲ್ಲ ಕಾಲ ಹತ್ತಿರದಲ್ಲಿ ಕೂಡಿ ಬರ್ತಾ ಇದೆ. ಇನ್ನು ಕೇವಲ 10 ತಿಂಗಳುಗಳ ಕಾಲ ನೀವು ಸ್ವಲ್ಪ ಕಾಯಬೇಕಾಗತ್ತೆ. ಆಗ ಏನಾಗುತ್ತೆ ಅಂದರೆ 3 ರೀತಿಯಾಗಿರತಕ್ಕಂತಹ ಗ್ರಹಸ್ಥಿತಿಯ ಬದಲಾವಣೆ ಆಗುತ್ತೆ. ಜೊತೆಯಲ್ಲಿ ನಿಮ್ಮ ಜನ್ಮ ಜಾತಕದಲ್ಲಿರ್ತಕ್ಕಂಥದ್ದು ವೃಶ್ಚಿಕ ಲಗ್ನ ಮತ್ತು 3ನೇ ರಾಶಿಯಾಗಿರ್ತಕ್ಕಂತಹ ಮಕರದಲ್ಲಿ ಚಂದ್ರ ಮತ್ತು ಶುಕ್ರ ಒಟ್ಟಾಗಿದ್ದಾರೆ. ಬಹಳ ವಿಶಿಷ್ಟವಾದ ಒಂದು ಯೋಗ ಇರತಕ್ಕಂಥ ಜಾತಕ. ನೀವು ಕೇಳಿದಂಥ ಫೀಲ್ಡಿಗೆ ಸಂಬಂಧಪಟ್ಟು ಆ ಫೀಲ್ಡಿಗೆ ಯೋಗ್ಯವಾದ ವ್ಯಕ್ತಿ ಹೌದು. ನೀವು ಖಂಡಿತವಾಗಲೂ ಹೋಗಬಹುದು, ಮಾಡಲೂಬಹುದು. ಬಹಳ ವಿಶಿಷ್ಟವಾದ ಯಾಕೆ ಹೇಳ್ತಾ ಇದ್ದೇನೆ ನಾನು ಅಂದರೆ, ಲಗ್ನದಲ್ಲಿ ಶನಿ, 3ನೇ ಮನೆಯಲ್ಲಿ ಶುಕ್ರ. ಶನಿ ಮತ್ತು ಶುಕ್ರರು 3-11ರಲ್ಲಿ. ಅರ್ಥ ಮಾಡ್ಕೊಳ್ಳಿ, ಶನಿ ಮತ್ತು ಶುಕ್ರರು 3-11ರಲ್ಲಿದ್ದಾರೆ.
ಅಲ್ಲಿ ಆ 3ನೇ ರಾಶಿಯಲ್ಲಿ ಶುಕ್ರ ಮತ್ತು ಚಂದ್ರ ಒಟ್ಟಿಗಿದ್ದಾರೆ. ಸರಿ ಅಲ್ಲಿಂದ ಮೇಲೆ 5 ಮತ್ತು 7, 9ನೇ ರಾಶಿಗಳ ಲೆಕ್ಕವನ್ನು ನಾವು ಹಿಡಿಲಿಕ್ಕೆ ಹೋದರೆ ಅಲ್ಲಿರ್ತಕ್ಕಂಥ ಗ್ರಹ ಸ್ಥಿತಿ ಶುಕ್ರ ಮತ್ತು ಚಂದ್ರ. ಎಷ್ಟು ವಿಚಿತ್ರ ಇದೆ ಇದು, ಬಹಳ ಅಪರೂಪಕ್ಕೆ. ಇದನ್ನೆಲ್ಲ ಜ್ಯೋತಿಷ್ಯದಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗ್ತದೆ. ವೃಶ್ಚಿಕ, ಧನು, ಮಕರ, ಅಲ್ಲಿ ವೃಷಭ, ಮಿಥುನ ಮತ್ತು ಕಟಕ, ಅಲ್ಲೂ 3 ಕಾರ್ನರ್ ರಾಶಿಗಳು, ಇಲ್ಲೂ 3 ಕಾರ್ನರ್ ರಾಶಿಗಳು. ಇಲ್ಲಿ ಶನಿ ಮತ್ತು ಶುಕ್ರ ಚಂದ್ರ, ಅಲ್ಲೂ ಕೂಡ ಶನಿ ಮತ್ತು ಶುಕ್ರ ಚಂದ್ರ. ಎಷ್ಟು ವಿಚಿತ್ರವಾಗಿದೆ. ಈಗ ಮೀನದಲ್ಲಿ ಶನೈಶ್ಚರ ಇದ್ದಾನೆ, ಶುಕ್ರನ ಮನೆಗೆ ದೃಷ್ಟಿ ಈಗ ಗೋಚಾರದಲ್ಲಿ. ಮುಂದೆ ದಶಾಭುಕ್ತಿಯ ಸಂದರ್ಭದಲ್ಲಿ ಚಂದ್ರನ ಮನೆಗೆ ಶುಕ್ರನ ದೃಷ್ಟಿ ಬರುತ್ತದೆ. ಈಗ ನಿಮ್ಮ ಜನ್ಮ ಜಾತಕದಲ್ಲಿ ಕೂಡ ಅದೇ ಶನೈಶ್ಚರನ ದೃಷ್ಟಿ ಶುಕ್ರನಿಗೂ ಇದೆ, ಚಂದ್ರನಿಗೂ ಇದೆ. ಆದರೆ ಶನೈಶ್ಚರನ ದಶೆ ನಿಮಗಿಷ್ಟು ವರ್ಷವೂ ಸಿಕ್ಕಿಲ್ಲ. ಯಾಕೆಂದ್ರೆ ನೀವು ಹುಟ್ಟಿದಾಗಿದ್ದು ಮಂಗಳನ ದಶೆ. ಈಗ ಬರ್ತಾ ಇರತಕ್ಕಂಥದ್ದು ಮಂಗಳಂದು ಮುಗಿತು, ರಾಹು ಮುಗಿತು, ಗುರು ಮುಗಿತಾ ಬಂತು, ಶನಿಯ ದಶೆ ಆರಂಭ ಆಗುತ್ತೆ. 19 ವರ್ಷಗಳ ಕಾಲದ ಶನೈಶ್ಚರನ ದಶೆ. ಹಾಗಾಗಿ ನೀವೇನು ಚಿಂತೆ ಮಾಡೋದು ಬೇಡ. ನಿಮಗೀಗ ವರ್ಷ 37 ಕಳೆದು 38 ಆಗ್ತಾ ಇದೆಯಲ್ಲ, ನೀವು ಕನಿಷ್ಠ ನಿಮ್ಮ 60 ವರ್ಷ ವಯಸ್ಸಾಗುವಲ್ಲಿವರೆಗೂ ಕೂಡ ಸ್ವಲ್ಪ ಅಡೆತಡೆ ಇರುತ್ತೆ, ಏರಿಳಿತ ಇರುತ್ತೆ. ಯಾಕೆಂದರೆ ಶನಿ ಮತ್ತು ಮಂಗಳರು 6 ಮತ್ತು 12ನೇ ರಾಶಿಗಳಲ್ಲಿರ್ತಾರೆ. ಬಂದು ನಿಮ್ಮ ಹತ್ರ ಬಡಾಯಿ ಕೊಚ್ಚೋರು ಮಾತನ್ನೆಲ್ಲ ಕಣ್ಣು ಮುಚ್ಕೊಂಡು ನಂಬ್ಕೊಂಡು ಹೋಗಬೇಡಿ. ಯಾಕೆ ಅಂತಂದರೆ ಯಾವುದೋ ಒಂದು ಸಿನಿಮಾದಲ್ಲಿ ಜಗ್ಗೇಶ್ ಅವರೊಂದು ಮಾತಾಡಿದ್ದಾರೆ, ಗಾಂಧಿನಗರದಲ್ಲಿ ಆಡೋ ಜನರ ಮಾತನ್ನೆಲ್ಲ ನಂಬ್ಕೊತೀಯ ನೀನು ಹೇಳ್ಕೊಂಡು, ಮಠ ಸಿನಿಮಾದಲ್ಲಿ ಇರ್ತಕ್ಕಂಥ ಒಂದು ಡೈಲಾಗ್ ಇದು. ಇರಲಿ, ಆ ವಿಚಾರ ನಮಗೆ ಬೇಡ, ವಿಷಯಕ್ಕೆ ಬರೋಣ. ಹಾಗಾಗಿ ಯಾರೇನೋ ಒಂದನ್ನು ಹೇಳಿದ್ರು ಅಂತೇಳಿ ಬ್ಲೈಂಡಾಗಿ ನಂಬ್ಕೊಂಡು ಹೆಜ್ಜೆ ಇಡೋಕ್ಕಿಂತ ಮುಂಚೆ ನೀವು ಹೆಜ್ಜೆ ಇಡ್ತಾ ಇರೋ ಜಾಗದಲ್ಲಿ ಮುಳ್ಳು ಕಲ್ಲು ಎಷ್ಟಿದೆ, ಜಾರೋ ಅಂಥ ಸಾಧ್ಯತೆ ಇದೆಯಾ, ಬೀಳೋ ಸಾಧ್ಯತೆ ಇದೆಯಾ ಇತ್ಯಾದಿಗಳ ಕಡೆಗೆಲ್ಲ ಸ್ವಲ್ಪ ವಿಮರ್ಶೆ ಮಾಡಿಕೊಂಡು ಮುಂದೆ ಹೋದರೆ ನಿಮ್ಮ ಜಾತಕದ ಪ್ರಕಾರ ನೀವು ಅಂದ್ಕೊಂಡಿರುವಂಥ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು, ಕೀರ್ತಿ ಎಲ್ಲವನ್ನು ಮಾಡ್ತಕ್ಕಂಥ ಅವಕಾಶ ಉಂಟು. ಇನ್ನೊಂದು 10-12 ತಿಂಗಳ ಕಾಲ, ಅದಕ್ಕೆ 1 ವರ್ಷ ಕಾಲ ಲೆಕ್ಕ ಕಾಯಬೇಕಾಗಬಹುದು. ಅಷ್ಟರೊಳಗಡೆ ಫೀಲ್ಡ್ ವರ್ಕ್ ಮಾಡಿಕೊಂಡು ಮುನ್ನುಗ್ಗಿ ಒಳ್ಳೆಯದಾಗುತ್ತೆ. ಗುರುಗಳೇ, ಲಕ್ಷ್ಮಿ ಅನ್ನೋರು ಕಳಿಸಿದ್ದಾರೆ ಅವರ ಮಗನಾದ ದೀಕ್ಷಿತ್ ಬಗ್ಗೆ ತಿಳಿದುಕೊಳ್ಬೇಕು ಅಂತ. ಹುಟ್ಟಿರುವಂಥ ದಿನಾಂಕ 4/12/2011 ಸಂಜೆ 7:20 ಅಂತ ಹೇಳ್ತಿದ್ದಾರೆ. ಬಹಳನೇ ತುಂಟ, ಓದಿನಲ್ಲಿ ಸ್ವಲ್ಪ ಹಿಂದೆ ಇದ್ದಾನೆ ಗುರುಗಳೇ. ಟ್ಯೂಷನ್ಸ್ಗೆಲ್ಲ ಹಾಕಿದ್ದೀವಿ. ಇನ್ನೇನು 8ನೇ ತರಗತಿಲಿ ಓದ್ತಿರೋದು, 10ನೇ ತರಗತಿ ಹತ್ರ ಆಗ್ತಿರೋದ್ರಿಂದ ದಯಮಾಡಿ ತಿಳಿಸ್ಕೊಡಿ, ಇವನ ಎಜುಕೇಷನ್ ಹೇಗಿರುತ್ತೆ, ಮುಂದಿನ ಭವಿಷ್ಯ ಹೇಗಿರುತ್ತೆ ಅಂತ ಗುರುಗಳೇ. ದೀಕ್ಷಿತ್ ಅಂತ ಹುಡುಗನ ಹೆಸರು. ತಾಯಿಯವರು ಲಕ್ಷ್ಮಿ ಅನ್ನೋರು ಕಳಿಸಿದ್ದೀರಿ. ಲಕ್ಷ್ಮಿಯವರೇ ನಿಮ್ಮ ಮಗನ ಜಾತಕ ಚೆನ್ನಾಗಿದೆ, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಉತ್ತರ ಭಾದ್ರಪದ ನಕ್ಷತ್ರ, ಮೀನ ರಾಶಿಯಲ್ಲಿ ಜನನ ಆಗಿರ್ತಕ್ಕಂಥದ್ದು, ಮಿಥುನ ಲಗ್ನದಲ್ಲಿ ಜನನ. ಪಂಚಮ ಸ್ಥಾನದಲ್ಲಿ ಶನೈಶ್ಚರ ಇದ್ದಾನೆ, ಉಚ್ಚ ಸ್ಥಿತಿಯಲ್ಲಿರ್ತಕ್ಕಂಥ ಶನೈಶ್ಚರ. ಇದು ನೆನಪಿರಲಿ, ಶನೈಶ್ಚರ ಉಚ್ಚನಾಗಿದ್ದ ಪಕ್ಷದಲ್ಲಿ ಅವನ ದಶಾಕಾಲದಲ್ಲಿ ಅದ್ಭುತವಾಗಿರ್ತಕ್ಕಂಥ ಜೀವನವನ್ನು ಕೊಡ್ತಾನೆ ಅಂತ ಹೇಳುತ್ತೆ. ಹಾಗಾಗಿ ಈಗ ಅವನು ಹುಟ್ಟಿರೋದು ಶನೈಶ್ಚರನ ದಶೆಯಲ್ಲೇ ಆಗಿದೆ. ಹಾಗಾಗಿ ಅದು ಈಗಾಗಲೇ ಮುಗಿತಾ ಕೂಡ ಬಂದುಬಿಟ್ಟಿದೆ. ಬುಧ ದಶೆ ಅಂತಕ್ಕಂಥದ್ದು ಮುಂದೆ ಬರುತ್ತೆ. ಬುಧನ ಸ್ಥಿತಿ ಕೂಡ ಜಾತಕದಲ್ಲಿ ಉತ್ತಮವಾಗಿದೆ. ಹಾಗಾಗಿ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಎಲ್ಲದರಲ್ಲೂ ನಿಮ್ಮ ಹುಡುಗ ಆ್ಯಕ್ಟಿವ್ ಆಗಿದ್ದಾನೆ, ಓದೋದ್ರಲ್ಲೂ ಕೂಡ ಆ್ಯಕ್ಟಿವ್ ಆಗಿದ್ದಾನೆ. ಒಂದೇನಂತಂದರೆ ಗಮನ ಬೇರೆ ಕಡೆ ಇರತಕ್ಕಂಥದ್ದು. ಮೀನರಾಶಿಯ ಜನ್ಮ ಅಲ್ವಾ, ಹಾಗಾಗಿ ಚಂಚಲವಾಗಿರ್ತಕ್ಕಂಥ ಮನಸ್ಸಿರುತ್ತೆ. ಕಾನ್ಸಂಟ್ರೇಷನ್ ಅಂತಕ್ಕಂಥದ್ದು ಹೆಚ್ಚಾಗಿ ಬರೋದಿಲ್ಲ. ಅದಕ್ಕೆ ಅನುಗ್ರಹ ರೂಪದಲ್ಲಿರ್ತಕ್ಕಂಥ ಗುರು ಕೂಡ ವಕ್ರಸ್ಥಿತಿಯಲ್ಲಿದ್ದಾನೆ ನಿಮ್ಮ ಹುಡುಗನ ಜಾತಕದಲ್ಲಿ. ಹಾಗಾಗಿ ನಿಮ್ಮ ಹುಡುಗನು ಕೆಲವು ಟೈಮು ವಕ್ರವಾಗಿ ಆಡ್ತಾ ಇರ್ತಾನೆ. ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡಿ. ಈ ವಯಸ್ಸೇ ಹಾಗಿರ್ತದೆ ಮಕ್ಕಳಿಗೆ. ಸ್ವಲ್ಪ ಅದನ್ನು ತಿರುಗಿಸ್ಕೊಟ್ಬಿಟ್ರೆ ಸಾಕು. ಒಳ್ಳೆ ಆ್ಯಕ್ಟಿವ್ ಆಗಿದ್ದಾನೆ, ತುಂಬ ಚುರುಕಾಗಿದ್ದಾನೆ. ತುಂಟ ಅನ್ನೋ ಪದದ ಅರ್ಥವೇ ಅದು, ಆ್ಯಕ್ಟಿವ್ ಆಗಿದ್ದಾನೆ ಅಂತಲೇ ಅರ್ಥ. ಅಂದರೆ ಏನಂದರೆ, ಈಗ ಒಂದು ಬೋರ್ವೆಲ್ಲಿಂದ ನೀರು ಹೊರಗಡೆ ಬರ್ತದೆ ಅಂತೇಳಿ ಆದರೆ ಅದಕ್ಕೆ ನೀವು ಸರಿಯಾದ ಪೈಪನ್ನು ಕೊಡಬೇಕು. ಸರಿಯಾದ ಪೈಪ್ ಕೊಟ್ಟು ನಿಮಗೆ ಎಲ್ಲಿಗೆ ಅದು ಹೋಗಿ ಬೀಳಬೇಕು ನೀರು, ಅಲ್ಲಿ ಕರೆಕ್ಟಾಗಿ ಅದು ಕನೆಕ್ಟಿವಿಟಿ ಕೊಟ್ಟಾಗ ಅಲ್ಲಿಯೇ ಹೋಗಿ ಬೀಳ್ತದೆ. ಹಾಗೆ ಬೋರ್ವೆಲ್ ಬುಡದಲ್ಲೇ ನೀರು ಬೀಳಲಿಕ್ಕೆ ಬಿಟ್ಟರೆ ಏನಾಗ್ತದೆ, ಎಲ್ಲಿ ಬೇಕಲ್ಲಿ ಹರ್ಕೊಂಡು ಹೋಗ್ತದೆ. ಅದು ಎಲ್ಲ ಅವಕಾಶ ಇದೆಯೋ ಅಲ್ಲೆಲ್ಲ ಹರ್ಕೊಂಡು ಹೋಗ್ತದೆ. ಅಂದರೆ ಏನರ್ಥ, ನಿಮ್ಮ ಮಗನ ಆ್ಯಕ್ಟಿವಿಟೀಸ್ನ ನೀವು ಸರಿಯಾಗಿ ಚಾನಲೈಸ್ ಮಾಡಿ, ಅವನಿಗೆ ಸರಿಯಾದ ರೀತಿಯಲ್ಲಿ ನೀವು ಮಾರ್ಗದರ್ಶನವನ್ನು ಮಾಡಿ. ಹೇಗೆ ಮಾರ್ಗದರ್ಶನ ಮಾಡಬೇಕು ಅಂದರೆ, 14 ವರ್ಷ ದಾಟಿದ ನಂತರ ಇವತ್ತಿನ ಪ್ರಪಂಚದಲ್ಲಿ ಮಕ್ಕಳು ತುಂಬ ಚೂಟಿಯಾಗಿರ್ತವೆ ಮತ್ತು ಹೇಳಿದ ವಿಷಯವನ್ನು ತಕ್ಷಣದಲ್ಲಿ ಅದನ್ನ ಹೀರ್ಕೊಳ್ತಕ್ಕಂಥ ಸಾಮರ್ಥ್ಯ ಇವತ್ತಿನ ಜನ್ರೇಷನ್ ಮಕ್ಕಳಿಗೆ ಉಂಟು. ಕಾರಣ ಇವತ್ತಿನ ಟೆಕ್ನಾಲಜಿ ಆಗಿದೆ. ನಾವೆಲ್ಲ ಪೆದ್ರಾಗಿದ್ವಿ.
ನಮಗೇನು ಗೊತ್ತಾಗ್ತಿತ್ತು? SSLC ತನಕ ಬಂದರೂ ನಮಗೇನು ಗೊತ್ತಾಗ್ತಿರ್ಲಿಲ್ಲ. ಕೈಗೆ ಏನಾದ್ರು ಮೊಬೈಲ್ ಕೊಟ್ಟಿದ್ರೆ ನಾವೇನು ಮಾಡ್ತಿದ್ವಿ? ಹಿಂಗೆ ತಿರ್ಸಿ ಮುರ್ಸಿ ನೋಡಿಬಿಟ್ಟು ಜೇಬಿಗೆ ಹಾಕತ್ತಿದ್ವೇನೋ ಅಷ್ಟೇ. ಆದರೆ ಇವತ್ತೇನಾಗಿದೆ, 3-4 ವರ್ಷದ ಮಕ್ಕಳಿಗೇನೆ ಕಂಪ್ಯೂಟ್ರ್ ಅಂದ್ರೇನು, ಮೊಬೈಲ್ ಅಂದ್ರೇನು, ಇತ್ಯಾದಿ ಎಲ್ಲ ನಾಲೆಡ್ಜ್ಗಳು ಬೇಗ ಬರ್ತದೆ. ಹಾಗಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಅದಕ್ಕೆ ಒಂದು ಮಾರ್ಗವನ್ನು ಕೊಡಬೇಕು. ಚಾನಲೈಸ್ ಮಾಡೋದನ್ನು ಅದೇನೆ. ಆ ಮಕ್ಕಳಿಗೆ ಬೇಕಾದ್ಯಾವುದು ಬೇಡದಿದ್ಯಾವುದು ಇತ್ಯಾದಿಗಳನ್ನು ತಿಳ್ಕೊಂಡು ಸರಿಯಾಗಿ ಅವರನ್ನು ಟ್ರೈನ್ ಮಾಡಿದರೆ ನಿಮ್ಮ ಮಗನನ್ನು ನೀವು ಬೇಕಾದಾಗ ಒಳ್ಳೆ ವಿದ್ಯಾವಂತನನ್ನಾಗಿ ಮಾಡ್ಬೋದು. ಬುಧ ದಶೆ ಈಗ ನಡೀತಾ ಇದೆ. ಬುಧ ಕೂಡ ಜಾತಕದಲ್ಲಿ ಉತ್ತಮ ಸ್ಥಿತಿಯಲ್ಲಿದ್ದಾನೆ. ಆದರೆ ಸಹವಾಸಕ್ಕೆ, ಯಾರ ಸಹವಾಸಕ್ಕೆ ಹೋಗ್ತಾನೆ ಅನ್ನೋದನ್ನು ಮೊದಲೇ ತಿಳುವಳಿಕೆ ಇಟ್ಕೊಳ್ಳಿ. ಶನಿ ಮತ್ತು ಮಂಗಳರ ಸ್ಥಿತಿ ಸ್ವಲ್ಪ ದುಷ್ಟರ ಸಂಘ ಆಗ್ತಕ್ಕಂಥ ಲಕ್ಷಣವನ್ನು ಸೂಚಿಸುತ್ತೆ. ಇದು ಸರಿಯಾದ ಸಮಯ ಕೂಡ ಹೌದು. ಒಳ್ಳೆಯ ಸಂದರ್ಭದಲ್ಲೇ ನೀವು ಈ ಒಂದು ಪ್ರಶ್ನೆಯನ್ನು ಕೇಳಿದ್ದೀರಿ, ಸರಿಯಾದ ಕಾಲ. ಈಗ ಅವನನ್ನು ನೀವು ಸರಿಯಾದ ರೂಟಿಗೆ ಬಿಟ್ಟರೆ ಅಂದರೆ ಖಂಡಿತವಾಗಲೂ ಅವನು ಒಳ್ಳೆ ರೀತಿಯಲ್ಲಿ ಜೀವನದಲ್ಲಿ ಮುಂದೆ ಅಭಿವೃದ್ಧಿಯನ್ನು ಹೊಂದುತ್ತಾನೆ. ಶುಕ್ರದಶೆ ಅವನಿಗೆ ಸುಮಾರು 26-27ನೇ ವಯಸ್ಸಿಗೆ ಶುಕ್ರದಶೆ ಬರುತ್ತೆ. ಯೋಚನೆ ಮಾಡಿ, ಶುಕ್ರ ಅನುಕೂಲಕರ ಸ್ಥಿತಿಯಲ್ಲಿದ್ದಾನೆ ಜಾತಕದಲ್ಲಿ. ಹಾಗಾಗಿ ಶುಕ್ರದಶೆಯಲ್ಲಿ ಈತ ನೀವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಅಚೀವ್ಮೆಂಟ್ನ ಸಾಧನೆ ಮಾಡ್ತಕ್ಕಂಥ ಸಾಮರ್ಥ್ಯ ಉಂಟು. ಹಾಗಾಗಿ ಸ್ವಲ್ಪ ಗುರುವಿನ ಅನುಗ್ರಹ ಬೇಕೇ ಬೇಕು. ಗುರು ವಕ್ರ ಇದ್ದಾನೆ ಜಾತಕದಲ್ಲಿ, ಶನಿ ದೃಷ್ಟಿಯನ್ನು ಕೂಡ ಹೊಂದ್ತಾನೆ. ಉಚ್ಚ ಶನಿ ಇರೋದರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಅದು ಕಾಕತಾಳೀಯ ಅಂತೇಳಿ ಹೇಳೋಕ್ಕೆ ಬರೋದಿಲ್ಲ. ಸಂಸ್ಕೃತದಲ್ಲಿ ಅಥವಾ ನಮ್ಮ ವೇದಾಂತ ಶಾಸ್ತ್ರದಲ್ಲಿ ಎಲ್ಲೂ ಕೂಡ ಕಾಕತಾಳೀಯ ಅನ್ನುವಂಥ ಶಬ್ದವೇ ಇಲ್ಲ. ಪ್ರತಿಯೊಂದು ಪರಿಸ್ಥಿತಿ ಅಥವಾ ಸಂದರ್ಭದ ಹಿಂದೆ ಎದೃಚ್ಛಯ ಅಂತ ಹೇಳುವಂಥದ್ದು ನಮಗೆ ಗೊತ್ತಿಲ್ಲದ ಒಂದು ಶಕ್ತಿ ಕೆಲಸ ಮಾಡಿರುತ್ತೆ. ಹಾಗಾಗಿ ಬಹುಶಃ ನಿಮ್ಮ ಮಗನ ಯೋಗ ಅದ್ಭುತವಾಗಿದೆ. ಹಾಗಾಗಿ ಇವತ್ತು ಈ ಒಂದು ಅವಕಾಶ ಸಿಕ್ಕಿದೆ ಅಂತ ಕಾಣಿಸುತ್ತೆ. ಹೋಗಿ ಎಲ್ಲಾದರೂ ಒಂದು ಗುರುಕ್ಷೇತ್ರದಲ್ಲಿ ಮಹನೀಯರಿದ್ದಂತಹ ಜಾಗದಲ್ಲಿ ಅವನಿಗೊಂದು ಅನುಗ್ರಹವನ್ನು ತಗೊಂಡು ಬನ್ನಿ. ಮಹಾತ್ಮರ ಕ್ಷೇತ್ರದಲ್ಲಿ ಎಲ್ಲಾದರೂ ನಡೀತದೆ. ಗುರುಕ್ಷೇತ್ರವಾಗಿದ್ದರೆ ಬಹಳ ಒಳ್ಳೆಯದು. ಆ ಕ್ಷೇತ್ರದಲ್ಲಿ ಆ ಸಾಮರ್ಥ್ಯ ಇರತಕ್ಕಂಥದ್ದಾಗಿರಬೇಕಷ್ಟೆ. ಅಲ್ಲಿಗೆ ಹೋಗಿ ಅವನಿಗೆ ಅನುಗ್ರಹ ತಗೊಂಡು ಬನ್ನಿ. ಖಂಡಿತವಾಗಲೂ ನಿಮ್ಮ ಮಗನ ಭವಿಷ್ಯ ಚೆನ್ನಾಗಿರುತ್ತೆ. ಚಿಂತೆ ಮಾಡೋದು ಬೇಡ. ಲಕ್ಷ್ಮಿಯವರೇ, ಮೆಸೇಜನ್ನು ಕಳಿಸಿದ್ದಕ್ಕಾಗಿ ಧನ್ಯವಾದಗಳು. ಗುರುಗಳೇ, ಇವತ್ತು ನೀವು ಶ್ರೀಧರ ಸ್ವಾಮಿಗಳ ಬಗ್ಗೆ ಹೇಳಿದ್ರಿಂದ ಒಂದು ಮಾತು ನನಗೆ ನೆನಪಾಯಿತು. ಯಾರೆಲ್ಲ ಸ್ವಲ್ಪ ಆಧ್ಯಾತ್ಮಿಕ ಚಿಂತಕರಿರ್ತಾರೆ ಅಥವಾ ಸ್ವಲ್ಪ ಭಕ್ತಿ ಭಾವ ಹೆಚ್ಚಿರುವಂಥ ಮನೆಗಳಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಶ್ರೀಧರ ಸ್ವಾಮಿಗಳ ಫೋಟೋ ಇದ್ದೇ ಇರುತ್ತೆ ಅಲ್ಲಿ. ಅಂದರೆ ಯಾರೆಲ್ಲ ಗುರುಗಳನ್ನು ಆರಾಧಿಸ್ತಾರೋ ಅಲ್ಲಿ ಇರುವಂಥ ಒಂದು ಹೆಸರು ಶ್ರೀಧರ ಸ್ವಾಮಿಗಳದ್ದು. ಅಂತಹ ವಿಶೇಷವಾದ ಸದ್ಗುರುವಿನ ಕುರಿತಾಗಿ ಸ್ಮರಣೆಯನ್ನು ನಮ್ಮ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ ಮಾಡಿಸಿದ್ದಕ್ಕಾಗಿ ಸಮಸ್ತ ಗುರುಗಳ ಭಕ್ತರ ಪರವಾಗಿ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ಪ್ರತಿಯೊಬ್ಬರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಸಮಾಧಾನಗಳನ್ನು ಅನುಗ್ರಹ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ವೀಕ್ಷಕರೇ, ಹೊರಡೋ ಸಮಯ ಆಗ್ತದೆ. ಮತ್ತೆ ಸಿಗೋಣ ಮುಂದಿನ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ. ನೀವು ಕೂಡ ನಮಗೆ ಮೆಸೇಜನ್ನು ಕಳಿಸೋ ಮುಖೇನ ನಿಮ್ಮ ವೈಯಕ್ತಿಕ ಪ್ರಶ್ನೆಗಳನ್ನು ಕೇಳಬಹುದು. ಕೆಳಗೆ ಕಾಣಿಸ್ತಿರೋವಂಥ ನಂಬರ್ಗೆ ವಾಟ್ಸಪ್ ಮುಖೇನ ಮೆಸೇಜ್ ಕಳಿಸಿ, ಪತ್ರದ ಮುಖೇನ ಕೂಡ ನಿಮ್ಮ ಪ್ರಶ್ನೆಯನ್ನು ಕೇಳಬಹುದು. ಅಥವಾ ಇಮೇಲ್ ಮಿಂಚಂಚೆ ವಿಳಾಸ ಕೂಡ ಇದೆ. ಖಂಡಿತವಾಗ್ಲೂ ನಿಮ್ಮ ಪ್ರಶ್ನೆಯನ್ನು ಕಳಿಸಿ, ನಾವು ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ ಹೋಗಿ ಬರೋದಾ. ನಮಸ್ಕಾರ.